ಪ್ರೈಸ್ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ಇನ್ನೊಂದು ಆವರ್ತಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯೂ ಆಗಲಿ. ಈ ದಿನ ಕೂಡ ಒಂದು ಹೊಸ ದಿನ. ನಾನು ಯಾವಾಗಲೂ ಹೇಳ್ತಾನೆ, ಹೊಸ ದಿನದಲ್ಲಿ ಹೊಸ ಸಂಗತಿಗಳನ್ನು ನಾವು ಎದುರು ನೋಡಬೇಕು. ಈ ದಿನ ಕೂಡ ನಾವು ಪ್ರಾರ್ಥನಾ ಪೂರ್ವಕವಾಗಿರೋಣ. ಸ್ವಾಮಿ, ನನ್ನ ಜೊತೆ ಮಾತನಾಡ್ರಪ್ಪ. ನಿಮ್ಮ ವಾಕ್ಯ ನಮ್ಮ ಜೀವಿತದಲ್ಲಿ ಬಿಡುಗಡೆ ಕೊಡುತ್ತದೆ, ನೀವು ನಮ್ಮ ಜೊತೆ ಮಾತನಾಡ್ರಿ ಎಂಬುದಾಗಿ ಪ್ರಾರ್ಥನಾ ಪೂರ್ವಕವಾಗಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ನೋಡ್ರಿ, ನಮ್ಮ ಜೀವನ ಜಂಜಾಟದ ಜೀವನವಾಗಿರಬಹುದು, ಸೋಲಿನ ಜೀವನವಾಗಿರಬಹುದು, ಆದರೆ ಪ್ರತಿಯೊಂದು ಸಮಸ್ಯೆಗೂ ದೇವರ ವಾಕ್ಯ ಮಾತ್ರ ಪರಿಹಾರ ಕೊಡುವಂಥದ್ದಾಗಿದೆ. ಈ ದಿನ ನಾನು ನಿಮ್ಮ ಜೊತೆಯಲ್ಲಿ ಕಣ್ಣೀರಿನ ಪ್ರಾರ್ಥನೆಯ ಕುರಿತಾಗಿ ಮಾತನಾಡಲಿಕ್ಕಿದ್ದೇನೆ. ಅದಕ್ಕೆ ಆಧಾರವಾಗಿ ಪ್ರಸಂಗಿ 3ನೇ ಅಧ್ಯಾಯ 1-4 ವಚನಗಳನ್ನು ಓದಿಕೊಳ್ಳೋಣ. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಅಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಎಲ್ಲದಕ್ಕೂ ಒಂದು ಸಮಯವಿದೆ. ನಗುವುದಕ್ಕೆ ಒಂದು ಸಮಯವಿದೆ ಅಂತೆ, ಅಳುವುದಕ್ಕೆ ಒಂದು ಸಮಯವಿದೆ ಅಂತೆ. ನೋಡ್ರಿ, ಹಾಗಿರುವುದಾದರೆ ಕಣ್ಣೀರಿನ ಪ್ರಾರ್ಥನೆಯ ಮುಖಾಂತರ ನಮ್ಮ ಜೀವಿತದಲ್ಲಿ ದೇವರು ಮಾಡುವ ಅದ್ಭುತ ಸಂಗತಿಗಳ ಕುರಿತಾಗಿ ಈ ದಿನ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಅದಕ್ಕೆ ಕೀರ್ತನೆಗಾರನು ಕೀರ್ತನೆಗಳು 126, 5 ಮತ್ತು 6ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತಾನೆ: ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಏನು ಹೇಳ್ತದೆ ಅಂದರೆ, ಅಳುತ್ತಾ ಬಿತ್ತುವವರು. ನೀವು ಕಣ್ಣೀರಿನಿಂದ ನಡೆದ ಹಾದು ಹೋದಂಥ ಅನುಭವಗಳನ್ನು ದೇವರು ಏನು ಮಾಡ್ತಾರಂತ ಹೇಳಿದ್ರೆ, ಸಂತೋಷದ ಅನುಭವಗಳಾಗಿ ದೇವರು ಮಾಡುತ್ತಾರೆ. ಅದಕ್ಕೆ ವಾಕ್ಯ ಹೇಳ್ತದಲ್ವಾ, ನಿಮ್ಮ ದುಃಖವು ಹೋಗಿ ಸಂತೋಷ ಬರುತ್ತದೆ. ರಾತ್ರಿ ಒಂದು ಗೋಳಾಟದ ಅನುಭವ ಇರೋದಾದರೆ ಮುಂಜಾನೆ ಹರ್ಷಿಸುವ ಒಂದು ಅನುಭವವನ್ನು ದೇವರು ನಿಮಗೆ ಕೊಡುತ್ತಾರೆ. ನೋಡ್ರಿ, ಪ್ರಲಾಪಗಳು 2ನೇ ಅಧ್ಯಾಯ 18 ಮತ್ತು 19ನೇ ವಚನದಲ್ಲಿ ನಾವು ನೋಡುವಾಗ, ನಿನ್ನ ಜನರು ಕರ್ತನಿಗೆ ಮನಪೂರ್ವಕವಾಗಿ ಮೊರೆ ಇಟ್ಟಿದ್ದಾರೆ. ಚೀಯೋನ್ ನಗರಿಯೇ, ಕೋಟೆಯವರೇ, ನಿಮ್ಮ ಕಣ್ಣೀರು ಹಗಲಿರುಳು ತೊರೆಯಂತೆ ಹರಿಯಲಿ. ನಿಮಗೆ ವಿರಾಮವೇ ಬೇಡ, ಅದು ನಿಮ್ಮ ನೇತ್ರದಿಂದ ನಿಲ್ಲದೆ ಸುರಿಯಲಿ. ರಾತ್ರಿಯ ಒಂದೊಂದು ಜಾವದ ಆರಂಭದಲ್ಲಿ ಎದ್ದೆದ್ದು ಗೋಳಾಡಿರಿ. ನಿಮ್ಮ ಹೃದಯವನ್ನು ಸಾರವನ್ನೋ ನೀರನ್ನೋ ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಒಯ್ದು ಬಿಡ್ರಿ. ಪ್ರತಿಯೊಂದು ಬೀದಿಯು ಕೊನೆ ಕೊನೆಯಲ್ಲಿ ಹಸಿವೆಯಿಂದ ಮೂರ್ಛೆ ಹೋಗಿರುವ ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈ ಎತ್ತಿ ಪ್ರಾರ್ಥಿಸಿರಿ. ನೋಡಿ, ಈಗ ಓದಿದಂಥ ವಾಕ್ಯ ಭಾಗದಲ್ಲಿ ದೇವರು ತನ್ನ ಜನರಿಗೆ ಹೇಳುತ್ತಾ ಇದ್ದಾರೆ, ನಿಮ್ಮ ಕಣ್ಣೀರು ಹಗಲಿರುಳು ತೊರೆಯಂತೆ ಹರಿಯಬೇಕಂತೆ. ರಾತ್ರಿಯ ಒಂದೊಂದು ಜಾವದಲ್ಲಿ ಎದ್ದು ಗೋಳಾಡಬೇಕಂತೆ. ಹಾಗಾದರೆ ಈ ಕಡೇ ದಿನಗಳಲ್ಲಿ ಇರುವಂಥ ನಾವುಗಳು, ಓ ಸ್ತೋತ್ರ, ನಮ್ಮ ಜೀವಿತದಲ್ಲಿ ದೇವ ಸಮ್ಮುಖದಲ್ಲಿ ನಾವು ಕಣ್ಣೀರಿನಿಂದ ಪ್ರಾರ್ಥಿಸಬೇಕು, ಕಣ್ಣೀರಿನಿಂದ ದೇವರನ್ನು ಹುಡುಕಬೇಕು. ನೋಡ್ರಿ, ಇಂದಿನ ಕ್ರೈಸ್ತ ಸಮುದಾಯದಲ್ಲಿ ಕಾಣಲ್ಪಡುವಂಥ ಒಂದು ಮಹಾ ದೊಡ್ಡ ಕೊರತೆ ಏನು ಗೊತ್ತಾ? ಜಜ್ಜಿ ಹೋದ ಮನಸ್ಸು ಇಲ್ಲದೇ ಇರುವುದು. ಸತ್ಯವೇದವನ್ನು ಬೋಧಿಸುವ ಕೆಲವು ಬೋಧಕರು ಕಣ್ಣೀರು ಸುರಿಸಿ ಪ್ರಾರ್ಥಿಸದೇ ಇರುವುದರಿಂದ ಅವರ ಸೇವೆಗಳಲ್ಲಿ ಫಲ ಕಾಣುವುದಿಲ್ಲ.
ವಿಶ್ವಾಸಿಗಳ ಬಳಿ ಅಳಿದು ಹೋಗುತ್ತಿರುವ ಆತ್ಮಗಳ ಕುರಿತು ಆತ್ಮಭಾರ ಕಡಿಮೆ ಇರುವುದರಿಂದ ಜನರು ರಕ್ಷಿಸಲ್ಪಡುತ್ತಾ ಇಲ್ಲ. ಲೋಕ ಉಜ್ಜೀವನದ ಇತಿಹಾಸವನ್ನು ನಾವು ನೋಡಿದರೆ ಅನೇಕ ಕ್ರೈಸ್ತ ನಾಯಕರು, ಸುವಾರ್ತಿಕರು ಅಳಿದು ಹೋಗುತ್ತಿರುವ ಲೋಕದ ಜನರಿಗಾಗಿ ಕಣ್ಣೀರು ಇಟ್ಟು ಅವರು ದೇವ ಸಮ್ಮುಖದಲ್ಲಿ ಪ್ರಾರ್ಥಿಸಿದ್ದಾರೆ. ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿ ಇರುವಾಗ ಅವರು ಕನಿಕರ ಪಟ್ಟು ಸ್ತೋತ್ರ ಕಣ್ಣೀರಿನಿಂದ ತಂದೆಯ ಬಳಿಯಲ್ಲಿ ಪ್ರಾರ್ಥಿಸಿದರೆಂಬುದಾಗಿ ನೋಡುತ್ತೇವೆ. ದೊಡ್ಡ ದೊಡ್ಡ ಉಜ್ಜೀವನಗಳು ಎಲ್ಲಿ ಆರಂಭವಾಗಿದೆ ಅಂದರೆ ಜಜ್ಜಿ ಹೋದ ಕಣ್ಣೀರಿನ ಪ್ರಾರ್ಥನೆಯಿಂದ. ನೋಡ್ರಿ, ಕಣ್ಣೀರಿನೊಂದಿಗೆ ಸೀನಾಯಿ ಬೆಟ್ಟದಲ್ಲಿ ದೇವ ಸಮ್ಮುಖದಲ್ಲಿ ಕಾಯ್ದುಕೊಂಡಂಥ ಮೋಶೆ ಇಸ್ರಾಯೇಲರಿಗಾಗಿ ದೇವರ ಬಳಿ ಅವನು ಪ್ರಾರ್ಥಿಸುತ್ತಾನೆ. ದೇವರೇ, ನನ್ನ ಜನರ ಪಾಪಗಳನ್ನು ಕ್ಷಮಿಸಬೇಕು, ಅವರ ಮೇಲೆ ಕರುಣೆ ಇಡು, ಇಲ್ಲವಾದರೆ ನೀನು ಬರೆದಿರುವ ಜೀವಿತರ ಪಟ್ಟಿಯಿಂದ ನನ್ನ ಹೆಸರನ್ನು ಅಳಿಸಿ ಬಿಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಆ ಒಂದು ಕಣ್ಣೀರಿನ ಪ್ರಾರ್ಥನೆಯಿಂದ ಆ ಇಡೀ ದೇಶವನ್ನೇ ದೇವರು ಸಂಹಾರ ಮಾಡಬೇಕೆಂದಿದ್ದರು ಇಸ್ರಾಯೇಲ್ ಜನರನ್ನು. ಆದರೆ ಮೋಶೆಯ ಕಣ್ಣೀರಿನ ಪ್ರಾರ್ಥನೆಯಿಂದ ಆ ದೇಶ ಕಾಪಾಡಲ್ಪಡ್ತು. ದಾನಿಯೇಲನ ಕಣ್ಣೀರು ತುಂಬಿದ ದೀರ್ಘಕಾಲದ ಉಪವಾಸ ಪ್ರಾರ್ಥನೆ ಪರಲೋಕದಿಂದ ಗಬ್ರಿಯೇಲು ದೂತನು ಇಳಿದು ದೇವ ರಹಸ್ಯಗಳನ್ನು ಪ್ರಕಟಿಸುವಂತೆ ಮಾಡಿತು. ಯೇಸುವಿನ ಪ್ರಿಯ ಶಿಷ್ಯನಾದಂಥ ಯೋಹಾನನು ಪ್ರಕಟಣೆಯಲ್ಲಿ ಸುಳ್ಳಿಯನ್ನು ಬಿಚ್ಚುವುದಕ್ಕಾಗಲಿ ಅದನ್ನು ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನೂ ಸಿಗಲಿಲ್ಲ ಎಂಬಂಥ ಒಂದು ಕಾರಣಕ್ಕೆ ಅವನು ಬಹಳವಾಗಿ ಅಳುತ್ತಿರುವಾಗ ಆಗ ಹಿರಿಯರಲ್ಲಿ ಒಬ್ಬನು ಅವನನ್ನು ನೋಡಿ ಹೇಳುತ್ತಾ ಇದ್ದಾನೆ, ಅಳಬೇಡ, ಅಗೋ ಯೂದ ಕುಲದ ಸ್ತೋತ್ರ ಸಿಂಹವು ದಾವಿದ ಅಂಕುರದವನು ಆಗಿರುವಾತನು ಜಯ ಹೊಂದಿದಾತನು ಆ ಸುರುಳಿಯನ್ನು ಬಿಚ್ಚುವನು ಎಂಬುದಾಗಿ ಧೈರ್ಯಪಡಿಸಿದನು. ನೋಡ್ರಿ, ಅನೇಕ ಕೀರ್ತನೆಗಳನ್ನು ನಾವು ನೋಡುವಾಗ ಕಣ್ಣೀರಿನಿಂದ ಬರೆಯಲ್ಪಟ್ಟಿದೆ. ಅಪೋಸ್ತಲ ಪೌಲನು, ಯೆರೆಮೀಯ, ಎಸ್ತೇರಳು ಹೀಗೆ ಅವರ ಜೀವಿತವನ್ನು ನೋಡುವಾಗ ಕಣ್ಣೀರಿನಿಂದ ಹಾದು ಹೋದಂಥ ಅನುಭವಗಳು, ಕಣ್ಣೀರಿನಿಂದ ದೇವರನ್ನು ಹುಡುಕಿದ ಅನುಭವಗಳು. ಈ ದಿನಗಳಲ್ಲಿ ಕೂಡ ಲೋಕವು ಹೋಗುವ ರೀತಿಯನ್ನು ನೋಡಿದರೆ ಮುಂದಿನ ಭವಿಷ್ಯದಲ್ಲಿ ನಮ್ಮ ಮಕ್ಕಳ ಪರಿಸ್ಥಿತಿ ಹೇಗಿರುತ್ತದೆ ಎಂಬುದಾಗಿ ಯೋಚಿಸಿದರೆ ಭಯವಾಗ್ತದೆ. ಒಂದು ಕಡೆ ಇಂಟರ್ನೆಟ್, ಸ್ತೋತ್ರ ಸಾಮಾಜಿಕ ಜಾಲತಾಣ, ಅನೇಕ ಕಾರ್ಯಗಳು ಈ ದಿನ ಅನೇಕ ಮಕ್ಕಳನ್ನು ಆಳ್ವಿಕೆ ಮಾಡುತ್ತಾ ಇದೆ. ಸೈತಾನನು ಕೂಡ ತಂತ್ರೋಪಾಯವಾಗಿ ಅವರನ್ನು ಅದರಲ್ಲಿ ಮುಳುಗಿಸಿ ದೇವರ ಭಯವಿಲ್ಲದ ಹಾಗೆ ಮಾಡುತ್ತಾ ಇದ್ದಾನೆ. ಒಂದು ಕಡೆ ಅಲ್ಲಲ್ಲಿ ಯುದ್ಧಗಳ ಸಂಭವವನ್ನು ಕೇಳುತ್ತಾ ಇದ್ದಾವೆ. ಒಂದು ಜನಾಂಗದವರು ಇನ್ನೊಂದು ಜನಾಂಗವನ್ನು ನೋಡಿದರೆ ಆಗುತ್ತಾ ಇಲ್ಲ. ಎಲ್ಲ ಕಡೆ ಹೋರಾಟಗಳು, ಎಲ್ಲ ಕಡೆ ಸ್ತೋತ್ರ ನಾವು ಕಂಡು ಕೇಳದ ಅನೇಕ ಸಂಗತಿಗಳನ್ನು ಈ ದಿನಗಳಲ್ಲಿ ಕೇಳುತ್ತಿದ್ದೇವೆ. ಮೋಸವಾದ ಸ್ಥಿತಿಯಲ್ಲಿ ಈ ದಿನ ಸ್ತೋತ್ರ ಈ ಲೋಕವು ಸಾಗುತ್ತಾ ಇದೆ. ಆದುದರಿಂದ ಪ್ರೀತಿಯುಳ್ಳ ದೇವ ಜನರೇ, ದೇವರು ಇಂಥ ಸಮಯದಲ್ಲಿ ನಮ್ಮ ದೇವರು ತನ್ನ ಮಕ್ಕಳಿಗೆ ಹೇಳುವಂಥ ಮಾತು, ಹೃದಯ ಸಾರವನ್ನು ನೀರನ್ನೋ ಎಂಬಂತೆ ನಾವು ಕರ್ತನ ಸಮ್ಮುಖದಲ್ಲಿ ಒಯ್ದು ಬಿಟ್ಟು ಎಲ್ಲ ಕಾರ್ಯಗಳಿಗಾಗಿ ಕಣ್ಣೀರಿಡಬೇಕು. ಕೈಗಳೆತ್ತಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ನೀನು ಪ್ರತಿಯೊಂದು ಗಳಿಗೆ ಎದ್ದು ರಾತ್ರಿ ಎಲ್ಲ ಗೋಳಾಡ್ರಿ, ಕಣ್ಣೀರಿಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಆದುದರಿಂದ ಈ ಲೋಕಕ್ಕಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಮಕ್ಕಳಿಗಾಗಿ ನಾವು ಒಂದೊಂದು ದಿವಸ ದೇವ ಸಮ್ಮುಖದಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸುವವರಾಗಿರಬೇಕು. ನೋಡ್ರಿ, ನಾವು ಮಾತ್ರ ರಕ್ಷಣೆ ಹೊಂದಿದರೆ ಸಾಕಾಗದು. ನಮ್ಮ ಮಕ್ಕಳು ಸಹ ಕರ್ತನ ಮಾರ್ಗದಲ್ಲಿ ನಡೆಯಲು ಅಭ್ಯಾಸಿಸಬೇಕು. ನಮ್ಮ ಕುಟುಂಬ ರಕ್ಷಿಸಲ್ಪಡಬೇಕು. ನಮ್ಮ ಮಕ್ಕಳು ಸ್ತೋತ್ರ ದೇವರ ಭಯದಲ್ಲಿ ಸ್ತೋತ್ರ ಬೆಳೆಯಬೇಕು. ಇವತ್ತು ಅನೇಕ ಮಕ್ಕಳನ್ನು ನಾವು
ಟ್ಯೂಷನ್ಗೆ, ಕೋಚಿಂಗ್ಗೆ ಅನೇಕ ಹಾಕಿ ಸಭೆ ಕೂಟಕ್ಕೆ ಅವರನ್ನ ಕಳುಹಿಸುವುದಿಲ್ಲ, ಆರಾಧನೆಗೆ ಕಳುಹಿಸುವುದಿಲ್ಲ. ಹಾಗಿರಬಾರದು ದೇವ ಮಕ್ಕಳೇ. ಪ್ರತಿದಿನವೂ ನಿಮ್ಮ ಮಕ್ಕಳು ಸತ್ಯವೇದವನ್ನು ಓದಲು ಅಭ್ಯಾಸಿಸಬೇಕು. ನಿಮ್ಮ ಮಕ್ಕಳಿಗೋಸ್ಕರವಾಗಿ ಈಗಲಿಂದಲೇ ಕಣ್ಣೀರಿನಿಂದ ನೀವು ಪ್ರಾರ್ಥನೆ ಮಾಡ್ರಿ. ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಮಕ್ಕಳು ಆಶೀರ್ವಾದ ನಿಧಿಯಾಗಿರುತ್ತಾರೆ. ನೀವು ಈಗ ಮಕ್ಕಳಿಗೋಸ್ಕರವಾಗಿ ಕಣ್ಣೀರು ಹಾಕದ ಇದ್ದರೆ ಒಂದು ವೇಳೆ ಅವರು ದೊಡ್ಡವರಾದ ಮೇಲೆ ಆ ಟೈಮಲ್ಲಿ ನೀವು ಕಣ್ಣೀರಿಡ್ತೀರ. ಆ ಕಣ್ಣೀರು ಒಳ್ಳೆಯದಲ್ರಿ. ಅದಕ್ಕೆ ಮುಂಚಿತವಾಗಿಯೇ ನಿಮ್ಮ ಮಕ್ಕಳಿಗಾಗಿ ಕಣ್ಣೀರಿಡ್ರಿ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನನಗಾಗಿ ಅಳಬೇಡ್ರಿ, ನಿಮ್ಮ ಮಕ್ಕಳಿಗಾಗಿ ಅಳಿರಿ, ನಿಮ್ಮ ಮಕ್ಕಳಿಗಾಗಿ ಕಣ್ಣೀರಿಡ್ರಿ ಎಂಬುದಾಗಿ ಸ್ತೋತ್ರ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ನೋಡಿ, ಕಣ್ಣೀರಿನ ಪ್ರಾರ್ಥನೆ ಹಳೆ ಒಡಂಬಡಿಕೆಯ ವಿಶ್ವಾಸಿಗಳಿಗೆ ಮಾತ್ರ ಎಂಬುದಾಗಿ ಕೆಲವರು ಬೋಧಿಸ್ತಾರೆ. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಿಗೆ ಕಣ್ಣೀರೇ ಇಲ್ಲ, ದುಃಖವೇ ಇಲ್ಲ, ಸಂತೋಷವೇ ಮಾತ್ರ ಎಂಬುದಾಗಿ ತಪ್ಪಾಗಿ ಬೋಧಿಸ್ತಾರೆ. ನೋಡ್ರಿ, ಪೌಲನು ಬರೆದ ಹೊಸ ಒಡಂಬಡಿಕೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಸ್ತೋತ್ರ ಬೈಬಲನ್ನು ಬರೆದಿದ್ದು ಯಾರಂದರೆ ಅಪೊಸ್ತಲ ಪೌಲನು. ಅವನ ಒಂದೊಂದು ಪತ್ರಿಕೆಯಲ್ಲಿ ನೀವು ನೋಡುವಾಗ ಅವನು ತಾನು ಕಣ್ಣೀರಿನೊಂದಿಗೆ ಪ್ರಾರ್ಥಿಸುವುದರ ಕುರಿತಾಗಿ ಬರೆದಿದ್ದಾನೆ. ನಾವು ಆರಾಧಿಸುವ ನಮ್ಮ ಸರ್ವಶಕ್ತನಾದ ದೇವರು, ಸದಮಲೆನಿಸಿಕೊಂಡಂಥ ದೇವರು, ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನ ಸ್ತೋತ್ರ, ಆತನು ಜಜ್ಜಿ ಹೋದ ಮನಸ್ಸನ್ನ ಸ್ತೋತ್ರ ತಿರಸ್ಕಾರ ಮಾಡದೆ ಉಜ್ಜೀವಿಸುವಂತ ದೇವರಾಗಿದ್ದಾರೆ. ಆದುದರಿಂದ ಈ ಕಣ್ಣೀರಿಗೆ ಇರುವಂತ ಬೆಲೆ ಬೇರೆ ಯಾವುದಕ್ಕೂ ಇಲ್ಲ ರೀ. ಇನ್ನೊಂದು ಸಾರಿ ಹೇಳ್ತಾನೆ, ಕಣ್ಣೀರಿಗೆ ಇರುವಂತ ಬೆಲೆ ಬೇರೆ ಯಾವುದಕ್ಕೂ ಇಲ್ಲ. ಸತ್ಯವೇದದಲ್ಲಿ ನಾವು ನೋಡುವಾಗ ಅನೇಕ ಭಕ್ತರು ಕಣ್ಣೀರಿನಿಂದ ಪ್ರಾರ್ಥಿಸಿದ್ದಾರೆ. ಪ್ರವಾದಿಯಾದ ಯೆರೆಮೀಯನು ತನ್ನ ಜನರಿಗಾಗಿ ಅಳುವ ಪ್ರವಾದಿಯಾಗಿದ್ದನ್ರಿ. ಅವನ ಹೆಸರೇ ಕಣ್ಣೀರಿನ ಪ್ರವಾದಿ. ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡುವಾಗ ಅಲ್ಲಿ ಪ್ರವಾದಿ ಹೇಳುತ್ತಾನೆ, ಯೆರೆಮೀಯ, ಅಯ್ಯೋ, ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಿಯೂ ಇದ್ದರೆ ಲೇಸು. ನೋಡ್ರಿ, ಅವನು ಹೇಳ್ತಾನೆ, ನನ್ನ ಶಿರಸ್ಸು ಜಲಮಯವಾಗಿಯೂ ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಿಯೂ ಇದ್ದರೆ ಲೇಸು. ಯೋಷೀಯನ ಕುರಿತಾಗಿ ದೇವರು ಹೀಗೆ ಹೇಳಿದರು, ನೀನು ದುಃಖಪಟ್ಟು ನನ್ನ ಮುಂದೆ ತಗ್ಗಿಸಿಕೊಂಡಿದ್ದರಿಂದ ಅವನು ಬಟ್ಟೆಯೆಲ್ಲ ಹರ್ಕೊಂಡು ಕಣ್ಣೀರು ಸುರಿಸಿದ. ದೇವರ ವಾಕ್ಯ ಹೇಳುತ್ತದೆ, ದೇವರು ಅವನನ್ನು ಲಕ್ಷಿಸಿದರಂತೆ. ಪೇತ್ರ ಕೂಡ ಯೇಸು ಸ್ವಾಮಿ ಗೊತ್ತಿಲ್ಲೆಂಬುದಾಗಿ 3 ಸಾರಿ ಅಲ್ಲಗೆಳೆದ. ತಿರುಗಿ ಅವನು ಕಣ್ಣೀರಿಟ್ಟು ಮಾನಸಾಂತರಗೊಂಡಾಗ ದೇವರು ಅವನನ್ನು ಪುನಃಸ್ಥಾಪಿಸಿದರು. ಅಪೊಸ್ತಲ ಪೌಲನು ಕಣ್ಣೀರಿನಿಂದ ಪ್ರಾರ್ಥಿಸಿ ಸೇವೆ ಮಾಡಿದನು. ಅವನು ಕೊರಿಂಥ ಬರೆದ ಪತ್ರಿಕೆಯನ್ನು ಬರೆಯುವಾಗ ಹೇಳುತ್ತಾನೆ, 2 ಕೊರಿಂಥ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ನಾನು ಬಹಳ ಕಣ್ಣೀರು ಬಿಡುತ್ತಾ ಹೃದಯದ ಬಹು ಸಂಕಟದಿಂದಲೂ ವ್ಯಾಕುಲದಿಂದಲೂ ನಿಮಗೆ ಬರೆದೆನು. ಹಾಗಾದರೆ ಕಣ್ಣೀರಿನ ಪ್ರಾರ್ಥನೆಗೆ ಸ್ತೋತ್ರ ಬೆಲೆ ಇದೆ. ಕಣ್ಣೀರಿನಿಂದ ನಾವು ದೇವ ಸಮ್ಮುಖದಲ್ಲಿ ಬರುವಾಗ ನಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾರೆ. ನಾವು ಕಣ್ಣೀರಿನಿಂದ ದೇವರನ್ನು ದೃಷ್ಟಿಸುವಾಗ ದೇವರು ಬಿಡುಗಡೆ ಕೊಡುತ್ತಾರೆ. ನೋಡ್ರಿ, ಕಣ್ಣೀರಿನ ಪ್ರಾರ್ಥನೆ ದೇವರ ಹೃದಯವನ್ನ ಕರಗಿಸುತ್ತದೆ. ಕಣ್ಣೀರಿನಿಂದ ಯಾರೆಲ್ಲ ದೇವರನ್ನ ಹುಡುಕಿ ಪ್ರಾರ್ಥನೆ ಮಾಡಿದಾರೋ ಅವರ ಜೀವಿತದಲ್ಲೆಲ್ಲ ದೇವರು ಅದ್ಭುತ ಮಾಡಿದ್ದಾರೆ. ನೀವು ದೇವರ ಮುಂದೆ ಕಣ್ಣೀರಿಡುವಾಗ ದೇವರ ದೃಷ್ಟಿಯಲ್ಲಿ ಅದು ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು. ನಿಮ್ಮ ಕಣ್ಣೀರು ಆನಂದ ಕಣ್ಣೀರಾಗ್ಬಿಡ್ತಾರೆ. ಈ ದಿನ ಯಾರೆಲ್ಲ ಕಣ್ಣೀರಿನಿಂದ ಅದ್ಭುತ ಪಡೆದುಕೊಂಡ್ರೆ ಎಂಬುದಾಗಿ ನಾವು ಧ್ಯಾನಿಸೋಣ. ಮೊದಲನೆಯದಾಗಿ, ಹನ್ನಳು ಕಣ್ಣೀರಿನಿಂದ ಪ್ರಾರ್ಥಿಸಿದಳು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹೇಗೆ ಪ್ರಾರ್ಥನೆ ಮಾಡಿದ್ಲಂತೆ? ಕಣ್ಣೀರಿನಿಂದ. ಅವಳು ಕಣ್ಣೀರಿನಿಂದ ಪ್ರಾರ್ಥಿಸಿದಾಗ ದೇವರು ಅವಳ ಜೀವಿತದಲ್ಲಿ ಅದ್ಭುತ ಮಾಡಿದರು. ಎಲ್ಲರೂ ನಾವು ಸತ್ಯವೇದವನ್ನು ತಿರುಗಿಸೋಣ. 1 ಸಾಮುವೇಲ 1ನೇ ಅಧ್ಯಾಯದಲ್ಲಿ ಹನ್ನಳು 2 ಸ್ಥಳಗಳಲ್ಲಿ ಕಣ್ಣೀರಿಡುತ್ತಾ ಇದ್ದಾಳೆ. ಮೊದಲನೇದಾಗಿ ನೋಡಿಕೊಳ್ಳೋಣ. 1 ಸಾಮುವೇಲ 1ನೇ ಅಧ್ಯಾಯ 7ನೇ ವಾಕ್ಯ.
ಪ್ರತಿ ವರ್ಷವೂ ಯೆಹೋವನ ಮಂದಿರಕ್ಕೆ ಹೋದಾಗೆಲ್ಲ ಎಲ್ಕಾನನು ಹಾಗೆ ಮಾಡುತ್ತಿದ್ದರಿಂದಲೂ ಪೆನಿನಳು ಆಕೆಯನ್ನು ರೇಗಿಸುತ್ತಿದ್ದರಿಂದಲೂ ಹನ್ನಳು ಒಂದಾನೊಂದು ಸಾರಿ ಉಣ್ಣಲೊಲ್ಲದೆ ಅಳುತ್ತಾ ಇದ್ದಳು. ನೋಡ್ರಿ, ಈ 7ನೆಯ ವಾಕ್ಯ ಹೇಳುತ್ತದೆ, ಹನ್ನಳು ಕಣ್ಣೀರಿಡುತ್ತಾ ಇದ್ಲಂತೆ, ಅಳುತ್ತಾ ಇದ್ಲಂತೆ. ಎಲ್ಲಿ? ಮನೆಯಲ್ಲಿ. ಯಾರ ಮುಂದೆ ಕಣ್ಣೀರಿಡ್ತಾ ಇದ್ದಾಳೆ? ಗಂಡನ ಮುಂದೆ. ಏನ್ರಿ, ನಮಗೆ ಮಕ್ಕಳೇ ದೇವ್ರು ಕೊಟ್ಟಿಲ್ಲ, ಈ ಸವತಿ ಬೇರೆ ನನಗೆ ಆಗಾಗ ಚುಚ್ಚಿ ಮಾತಾಡ್ತಾಳೆ, ನೀವು ಮನೆಯಲ್ಲಿ ಇಲ್ಲದೆ ಇರುವಾಗ ನನ್ನ ಜೀವನ ಕಣ್ಣೀರಾಗಿದೆ, ನೀವು ಮನೆಗೆ ಬಂದ ಮೇಲಾದರೂ ಸ್ವಲ್ಪ ಸಂತೋಷ ಪಡೋಣ ಅಂದರೆ ಆ ಎಲ್ಲ ಕಣ್ಣೀರುಗಳು ಇನ್ನೂ ಜಾಸ್ತಿ ಆಗ್ತಾ ಇದೆ ಎಂಬುದಾಗಿ ಗಂಡನ ಮುಂದೆ ಅಳುತ್ತಾ ಇದ್ದಾಳೆ. ಗಂಡ ಕೂಡ ಒಳ್ಳೆ ಗಂಡ, ಅವಳನ್ನ ಸಂತೈಸಿ, ಅನ್ನ ಏಕೆ ಊಟ ಮಾಡಲಿಲ್ಲ, ಮಕ್ಕಳಿಲ್ಲದಿದ್ದರೂ ಪರವಾಗಿಲ್ಲಮ್ಮ, ನೀನೇ ನನಗೆ 10 ಮಕ್ಕಳಿಗಿಂತ ಸಮ. ಅವನು ಹೆಂಡತಿಯನ್ನು ಬೇಸರ ಪಡಿಸಲಿಲ್ಲ, ಮಾತಿನಿಂದ ತಿವಿಯಲಿಲ್ಲ. ನಿನಗೆ ಮಕ್ಕಳೇ ಆಗಿಲ್ಲ, ನೀನು ಬಂಜೆ, ನೀನು ವೇಸ್ಟು, ವ್ಯರ್ಥ, ಅಪ್ರಯೋಜಕಳು ಗಂಡ ಹೇಳಲಿಲ್ಲ. ಒಳ್ಳೆ ಗಂಡ, ಪ್ರೀತಿಸುವ ಗಂಡ. ಅನ್ನ 10 ಮಕ್ಕಳಿಗಿಂತ ನೀನೇ ನನಗೆ ಸಾಕು, ನೀನು ಅಳಬೇಡ. ನೋಡ್ರಿ, ಅವಳು ಮನೆಯಲ್ಲಿ ಕಣ್ಣೀರಿಟ್ಟಾಗ, ಗಂಡನ ಮುಂದೆ ಕಣ್ಣೀರಿಟ್ಟಾಗ ಅವಳ ಜೀವನದಲ್ಲಿ ಏನಾಯ್ತಂತ ನೋಡುವಾಗ ಏನು ಪ್ರಯೋಜನ ಆಗಲಿಲ್ಲರಿ. ತಿರುಗಿ ಮತ್ತೆ ಅದೇ ಸ್ಟೋರಿ, ಅದೇ ರಾಗ, ಅದೇ ಹಾಡು ಎಂಬುದಾಗಿ ಹೇಳುತ್ತಾರಲ್ವಾ. ಅದೇ ವಿಧದಲ್ಲಿ ಹನ್ನಳ ಜೀವಿತದಲ್ಲಿ ನೋಡುವಾಗ ತಿರುಗಿ ಆ ಕಣ್ಣೀರು ಸ್ಟಾಪ್ ಆಗಲಿಲ್ಲ. ಪ್ರತಿ ದಿವಸ ಅವಳು ಮನುಷ್ಯರ ಮುಂದೆ ಅಳುತ್ತಾ ಇದ್ದಳು, ಮನೆಯಲ್ಲಿ ಅಳುತ್ತಾ ಇದ್ದಳು, ಆದರೆ ಜೀವನದಲ್ಲಿ ಬಿಡುಗಡೆ ಇಲ್ಲ. ಈಗ ಏನು ಮಾಡಿದ್ಲು ಗೊತ್ತಾ? ಅವಳು ಏನು ಮಾಡಿದ್ಲಂದ್ರೆ, ಗಂಡನ ಮುಂದೆ ಅಳ್ತಾ ಇದ್ದಾನೆ, ಮನೆಯಲ್ಲಿ ಅಳ್ತಾ ಇದ್ದಾನೆ, ನನ್ನನ್ನು ಈ ಹೀಯಾಳಿಸುವವರ ಮುಂದೆ, ನನ್ನನ್ನು ಯಾರೆಲ್ಲ ಅವಮಾನ ಮಾಡಿದ್ರು ಅವ್ರ ಮುಂದೆ ಅಳ್ತಾ ಇದ್ದಾನೆ, ಯಾಕೆ ನನ್ನ ಜೀವನದಲ್ಲಿ ಇವ್ರ ಮುಂದೆ ಅಳಬೇಕು? ನಾನೀಗೇನು ಮಾಡ್ತೇನೆ? ದೇವರ ಮುಂದೆ ಅಳ್ತೇನೆ ಎಂಬುದಾಗಿ ಮನೆಯಿಂದ ಅವಳು ಹೊರಗಡೆ, ಅಂದರೆ ದೇವರ ಆಲಯಕ್ಕೆ ಹೋದ್ಲಂತೆ. ದೇವರ ಆಲಯಕ್ಕೆ ಹೋಗಿ ಅಲ್ಲಿ ಪಾಸ್ಟರ್ ಇರ್ತಾ ಇದ್ರು. ಪಾಸ್ಟರ್ ಏಲಿ, ಪಾಸ್ಟರ್ ನನ್ನ ಸೌತಿ ಹಿಂಗೆ ಹೇಳಿಬಿಟ್ರು ಪಾಸ್ಟರ್, ನನ್ನ ಗಂಡ ಹಿಂಗೆ ಹೇಳಿಬಿಟ್ರು ಪಾಸ್ಟರ್ ಅಂಥೇಳಿ ಆ ಪಾಸ್ಟರ್ ಮುಂದೆ ಕೂಡ ಅವಳು ಕಣ್ಣೀರು ಸುರಿಸಲಿಲ್ಲ. ವಾಕ್ಯ ಹೇಳ್ತದೆ, 1 ಸಾಮುವೇಲ 1ನೇ ಅಧ್ಯಾಯ 10ನೇ ವಾಕ್ಯ, ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನ ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನ ಪರಾಂಬರಿಸು. ಇಲ್ಲಿ ನೋಡ್ತೇವೆ, ಹನ್ನಳು ದೇವರ ಮುಂದೆ ಕಣ್ಣೀರಿಡುವುದಕ್ಕೆ ಆರಂಭಿಸಿದಳು. ದೇವರೇ, ನನ್ನ ಕಣ್ಣೀರನ್ನು ನೋಡಪ್ಪ, ನನ್ನ ದುಃಖವನ್ನು ನೋಡಪ್ಪ, ನನಗೆ ಒಂದು ಅದ್ಭುತವನ್ನು ಮಾಡಪ್ಪ. ನನ್ನ ಗಂಡನ ಮುಂದೆ ಕಣ್ಣೀರು ಸುರಿಸಿ ಸುರಿಸಿ ನನಗೆ ಸಾಕಾಗಿ ಬಿಟ್ಟಿದೆ. ನನ್ನ ಜೀವಿತದಲ್ಲಿ ಇರುವಂಥ ವೇದನೆಗಳನ್ನು ನೆನೆಸಿ ನೆನೆಸಿ ಕೊರಗಿದ್ದು ಕಣ್ಣೀರಿಟ್ಟಿದ್ದು ಸಾಕಾಗಿ ಬಿಟ್ಟಿದೆ. ಏಸಪ್ಪ, ನನಗೊಂದು ಬಿಡುಗಡೆ ಕೊಡಪ್ಪ. ದೇವರೇ, ನನಗೊಂದು ಅದ್ಭುತ ಮಾಡಪ್ಪ. ನನಗೆ ನಿನ್ನನ್ನು ಬಿಟ್ಟು ಯಾರಿದ್ದಾರೆ ಸ್ವಾಮಿ? ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸೆಂಬುದಾಗಿ, ಗೋಳೋ ಎಂಬುದಾಗಿ ದೇವರ ಮುಂದೆ ಕಣ್ಣೀರು ಇಟ್ಟಳು. ದೇವರ ಮುಂದೆ ಕಣ್ಣೀರಿಟ್ಟಾಗ ಏನಾಯಿತು ಗೊತ್ತಾ? ಒಂದು ಅದ್ಭುತ ನಡೆಯಿತು. ಏನು ಅದ್ಭುತ? ಅವಳು ಯಾವಾಗ ದೇವರ ಮುಂದೆ ಕಣ್ಣೀರು ಸುರಿಸಿದಳೋ, ದೇವರು ಅವಳ ಕಣ್ಣೀರನ್ನು ಕಂಡು ಅದೇ ವರ್ಷದಲ್ಲಿ ಅವಳ ಬಂಜೆತನವನ್ನು ನೀಗಿಸಿ, ಸ್ತೋತ್ರ, ದೇವರು ಒಂದು ಗಂಡು ಮಗುವನ್ನು, ದೊಡ್ಡ ಪ್ರವಾದಿಯಾದ ಸಾಮುವೇಲನನ್ನು ಹನ್ನಳಿಗೆ ದೇವರು ಕೊಟ್ಟರು. ಅವಳ ಕಣ್ಣೀರನ್ನು ದೇವರು ಒರೆಸಿಬಿಟ್ಟರು. ಕೈಗಳೆತ್ತೆ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಹಾಗಾದರೆ ನಮ್ಮ ಕಣ್ಣೀರನ್ನು ಯಾವಾಗ ದೇವರು ನೀಗಿಸ್ತಾರಂದ್ರೆ, ನಾವು ದೇವರ ಮುಂದೆ ಕಣ್ಣೀರಿಡುವಾಗ. ನೋಡ್ರಿ, 1 ಸಾಮುವೇಲ 1ನೇ ಅಧ್ಯಾಯ 18ನೇ ವಾಕ್ಯ ಗಮನಿಸ್ರಿ. ದೇವರ ಮುಂದೆ ಕಣ್ಣೀರಿಟ್ಟು ಅವಳು ಮನೆಗೆ ಹೋದಾಗ ಏನಾಯಿತು ಗೊತ್ತಾ? 18ನೇ ವಾಕ್ಯ,
ನಿನ್ನ ದಾಸಿಯ ಮೇಲೆ ಕಟಾಕ್ಷವಿರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು. ಆಮೇಲೆ ಆಕೆಯ ಮೊರೆಯಲ್ಲಿ, ಅಂದರೆ ಮುಖದಲ್ಲಿ ದುಃಖವು ಕಾಣಲಿಲ್ಲ. ಕೊನೆಯದಾಗಿ ಲಾಸ್ಟ್ ಅವಳ ಕಣ್ಣೀರು ಬಂದಿದ್ದು ಎಲ್ಲಿ ಅಂದರೆ ಚರ್ಚ್ ಒಳಗಡೆ, ಆಲಯದ ಒಳಗಡೆ. ಯಾರ ಮುಂದೆ? ದೇವರ ಮುಂದೆ. ಗಂಡನ ಮುಂದೆ ಕಣ್ಣೀರಾಗ್ದಾಗ ಡೈಲಿ ಕಣ್ಣೀರಿಡೋದೇ ಕತೆ. ಓ ಸ್ತೋತ್ರ. ಅವಮಾನ ಮಾಡಿದವರ ಮುಂದೆ ಕಣ್ಣೀರಿಟ್ಟಾಗ ಡೈಲಿ ಕಣ್ಣೀರಿಡೋದ. ಆದರೆ ಯಾವಾಗ ಅವಳ ಕಣ್ಣೀರನ್ನ ದೇವರ ಮುಂದೆ ಸುರಿಸಿದಳೋ, ಓ ಸ್ತೋತ್ರ, ಅವಳ ಕಣ್ಣೀರನ್ನ ದೇವರು ಸ್ಟಾಪ್ ಮಾಡಿದರು. ಪ್ರೀತಿಯುಳ್ಳ ದೇವ ಜನರೇ, ನೀವು ಮನುಷ್ಯರ ಮುಂದೆ ಕಣ್ಣೀರು ಸುರಿಸುವಾಗ ನಿಮ್ಮ ಕಣ್ಣೀರು ಇನ್ನೂ ಜಾಸ್ತಿ ಆಗ್ತದೆ. ಆದರೆ ನೀವು ದೇವರ ಮುಂದೆ ಕಣ್ಣೀರು ಸುರಿಸುವಾಗ ತಿರುಗಿ ಕಣ್ಣೀರಿನಲ್ಲಿ ದೇವರು ಕಳುಹಿಸುವವನಲ್ಲ. ನಿಮ್ಮ ಜೀವನದಲ್ಲಿ ಕಣ್ಣೀರಿಲ್ಲದಂತ, ಓ ಸ್ತೋತ್ರ, ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬಿಡುಗಡೆಯನ್ನ, ಅದ್ಭುತವನ್ನ, ಓ ಸ್ತೋತ್ರ, ದೇವರು ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ನೋಡಿ, ಇವತ್ತು ನೀವು ಯಾರ ಮುಂದೆ ಕಣ್ಣೀರು ಸುರಿಸುತ್ತಾ ಇದ್ದೀರಾ? ಮನುಷ್ಯರ ಮುಂದೆ ಕಣ್ಣೀರು ಸುರಿಸಬೇಡಿ. ಓ ಸ್ತೋತ್ರ. ಯಾಕೆಂದ್ರೆ ಅವರು ಬಿಡುಗಡೆ ಕೊಡಲು ಶಕ್ತರಲ್ಲ. ಅವರು ನಿಮಗೇನು ಮಾಡಲಿಕ್ಕೆ ಶಕ್ತರಲ್ಲ. ಡಾಕ್ಟರ್ ಮುಂದೆನೂ ಕಣ್ಣೀರಿಡಬೇಡ್ರಿ. ಯಾಕಂದ್ರೆ ಸೌಖ್ಯ ಅವರು ಕೊಡಲಿಕ್ಕೆ ಸಾಧ್ಯವಿಲ್ಲ. ಟ್ರೀಟ್ಮೆಂಟ್ ಮಾತ್ರ ಕೊಡಬಹುದು. ಸೌಖ್ಯವನ್ನು ದೇವರು ಕೊಡುತ್ತಾರೆ. ನೀವು ದೇವರ ಮುಂದೆ ಕಣ್ಣೀರಿಡುವಾಗ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡುತ್ತಾರೆ. ಪ್ರೀತಿಯುಳ್ಳ ದೇವ ಜನರೇ, ಕೆಲವರೆಲ್ಲ ನೀವು ಮನೆಯಲ್ಲೇ ಕಣ್ಣೀರು ಹಾಕ್ತಾ ಇದ್ದೀರಾ. ನಿಮ್ಮ ಪರಿಚಯಸ್ಥರ ಮುಂದೆ ಕಣ್ಣೀರಿಡ್ತಾ ಇದ್ದೀರಾ. ನಿಮ್ಮ ಫ್ರೆಂಡ್ಸ್ ಹತ್ರ ನೀವು ಕಣ್ಣೀರಿಡ್ತಾ ಇದ್ದೀರಾ. ದೇವರು ನಿಮಗೆ ಹೇಳುತ್ತಾ ಇದ್ದಾರೆ, ಅವರ ಮುಂದೆ ಕಣ್ಣೀರು ಇಟ್ಟಿದ್ದು ಸಾಕು. ನನ್ನ ಮುಂದೆ ಕಣ್ಣೀರಿಡೋ, ನನ್ನನ್ನು ನೋಡಿ ಮೊರೆಯಿಡೋ. ನಾನು ನಿನ್ನ ಜೀವಿತದಲ್ಲಿ ಅದ್ಭುತವನ್ನ ಮಾಡುತ್ತೇನೆ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ನೋಡಿ, ನೀವು ಮನುಷ್ಯರ ಮುಂದೆ 1000 ಹನಿ ಕಣ್ಣೀರನ್ನು ಸುರಿಸುವುದಕ್ಕಿಂತಲೂ ನನ್ನ ಯೇಸುವಿನ ಮುಂದೆ ಸುರಿಸುವ 1 ಹನಿ ಕಣ್ಣೀರು ಸಾಕು, ನಿಮಗೆ ಬಿಡುಗಡೆ ಸಿಕ್ಬಿಡ್ತದೆ. ಇನ್ನೊಂದು ಸಾರಿ ಹೇಳ್ತಾನೆ, ಮನುಷ್ಯರ ಮುಂದೆ 1000 ಕಣ್ಣೀರು ಹಾಕಿದ್ರು ಅಪ್ರಯೋಜಕ, ನಿಮಗೇನು ನಡೆಯೋದಿಲ್ಲ, ಯಾವುದೇ ಕಾರ್ಯಗಳು ಅದ್ಭುತ ಆಗೋದಿಲ್ಲ. ಆದರೆ 1 ಹನಿ ಎಸಪ್ಪ ಅಂತೇಳಿ ದೇವರ ಮುಂದೆ ನೀವು ಕಣ್ಣೀರಿಟ್ರೆ ನಿಮ್ಮ ಜೀವನದಲ್ಲಿ ದೇವರು ಒಂದು ದೊಡ್ಡ ಅದ್ಭುತವನ್ನು, ಒಂದು ದೊಡ್ಡ ಬಿಡುಗಡೆಯನ್ನ ದೇವರು ಕೊಡುತ್ತಾರೆ. ಹಾಗಾದ್ರೆ ಯಾರ ಮುಂದೆ ನಾವು ಕಣ್ಣೀರಿಡಬೇಕು? ದೇವರ ಮುಂದೆ. ಮನುಷ್ಯರ ಮುಂದೆ ನಾವು ಕಣ್ಣೀರು ಇಡಲೇಬಾರದು. ಹಾಗಾದರೆ ನಾವು ದೇವರ ಮುಂದೆ ಕಣ್ಣೀರಿಡುವಾಗ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡುತ್ತಾರೆ. ಹೇಗೆ ಹನ್ನಳ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದರೋ ಅದೇ ವಿಧದಲ್ಲಿ ನಿಮ್ಮ ಜೀವಿತದಲ್ಲಿ ದೇವರು ಒಂದು ಬಿಡುಗಡೆಯನ್ನು ಕೊಡುತ್ತಾರೆ. ಒಬ್ಬರು ತಾಯಿ ಇದ್ದರು, ಬಹಳ ಭಕ್ತಿಯುಳ್ಳ ತಾಯಿ. ಅವ್ರಿಗೇನು ಆಸೆ ಅಂದರೆ ಮಗ ಚರ್ಚಿಗೆ ಬರಬೇಕು, ದೇವರನ್ನ ಆರಾಧನೆ ಮಾಡಬೇಕು, ದೇವ ಸಮ್ಮುಖದಲ್ಲಿ ಬೆಳೆಯಬೇಕು. ಈ ಮಗನಿಗೆ ಕ್ರಿಕೆಟ್ ಹುಚ್ಚರಿ ಬಹಳ. ಸಂಡೇ ಆದರೆ ಆಲಯಕ್ಕೆ ಬರೋದಿಲ್ಲ, ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ಬಿಡೋರು. ಈ ತಾಯಿ ಹಗಲಿರುಳು ಕಣ್ಣೀರಿಟ್ಟು ಪ್ರಾರ್ಥಿಸ್ತಾ ಇದ್ರು. ನಡೆದ ಅದ್ಭುತ ಏನು ಗೊತ್ತಾ? ಇನ್ಮೇಲೆ ಸಂಡೇ ಅವ್ರು ಆಟ ಆಡಲಿಕ್ಕೆ ಹೋಗಬಾರ್ದು, ಹಾಗೆ ಮಾಡಿಬಿಟ್ರು. ದೇವರು ಅವರ ಜೀವಿತವನ್ನು ಸ್ಪರ್ಶಿಸಿ ಅವ್ರನ್ನ ಒಬ್ಬ ಪಾಸ್ಟ್ರಾಗಿ ದೇವರು ಮಾರ್ಪಡಿಸಿಬಿಟ್ರು. ಒಂದು ತಾಯಿಯ ಕಣ್ಣೀರಿನ ಪ್ರಾರ್ಥನೆ ನಿಮಿತ್ತ ಇವತ್ತು ಅವರು ದೊಡ್ಡ ಸೇವೆಯನ್ನು ಮಾಡುತ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಮಕ್ಕಳಿಗಾಗಿ ಸೋತು ಹೋಗಿದ್ದೀರಾ. ಅಯ್ಯೋ ಪಾಸ್ಟರ್, ನನ್ನ ಮಗ ರಕ್ಷಣೆ ಹೊಂದಿಲ್ಲ, ನನ್ನ ಗಂಡ ರಕ್ಷಣೆ ಹೊಂದಿಲ್ಲ. ನೀವು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿರಿ. ನೀವು ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುತ್ತಾರೆ. ಒಂದು ಸಾರಿ ಒಬ್ಬ ಸೇವಕರು, ಒಬ್ಬ ಸಂಸ್ಥೆಯ ದೊಡ್ಡ ಸೇವಕರು, ಅವರಿಗೆ ಒಂದು ಪತ್ರ ಬರೆದ್ರಂತೆ. ಸರ್, ನಾನು ಈ ಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಇದ್ದಾನೆ, ನಾನು ಎಲ್ಲ ಟ್ರೈ ಮಾಡಿದೆ, ಯಾವ ಆತ್ಮಗಳು ರಕ್ಷಣೆ ಹೊಂದುತ್ತಾ ಇಲ್ಲ, ಜನರು ದೇವರ ಬಗ್ಗೆ ತಿಳಿದುಕೊಳ್ತಾ ಇಲ್ಲ. ಆದ್ದರಿಂದ ನನಗೇನಾದರೂ ಒಂದು ಆಲೋಚನೆ ಕೊಡ್ರಿ. ಆಗ ಆ ಸಂಸ್ಥೆಯ ಸಂಸ್ಥಾಪಕರು ತಿರುಗಿ ರಿಟರ್ನ್ ಬರೆದ್ರಂತೆ, ಟ್ರೈ ಇನ್ ಟಿಯರ್ಸ್ ಅಂತೇಳಿ. ಅಂದರೆ ನೀನು ಎಲ್ಲ ಟ್ರೈ ಮಾಡಿರ್ಬೋದು, ಕಣ್ಣೀರಿನಿಂದ ಟ್ರೈ ಮಾಡು. ಅಲ್ಲಿಂದ ತಿರುಗಿ ಲೆಟರ್ ಕಳಿಸಿದ್ರಂತೆ, ಸರ್ ನೀವು ಹೇಳ್ದಂಗೆ ಕಣ್ಣೀರಿನಿಂದ ಟ್ರೈ ಮಾಡದೆ ವರ್ಕೌಟ್ ಆಯಿತು.
ಅಂದರೆ ಕಣ್ಣೀರಿಗಿರುವಂಥ ಬೆಲೆ, ಕಣ್ಣೀರಿನಲ್ಲಿ ಇರುವಂಥ ಅದ್ಭುತ ಬೇರೆ ಸಂಗತಿಗೆ ಇಲ್ಲ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವನದಲ್ಲಿ ಸಾಲದ ಅನುಭವ ಇರಬಹುದು, ನಿಮ್ಮ ಜೀವನದಲ್ಲಿ ಕೊನೆಯ ಘಟ್ಟಕ್ಕೆ ಬಂದಿರಬಹುದು, ನಿಮ್ಮ ಜೀವಿತದಲ್ಲಿ ನೊಂದು ಬೆಂದಿರಬಹುದು, ಜೀವಿತದಲ್ಲಿ ಮೋಸಕ್ಕೆ ಒಳಗಾಗಿರಬಹುದು, ಜೀವನದಲ್ಲಿ ಕೈ ಬಿಡಲ್ಪಟ್ಟಿರಬಹುದು, ನಿಮ್ಮ ಭವಿಷ್ಯತ್ತನ್ನು ನೆನೆಸುವಾಗ ನೀವು ಭಯಭ್ರಾಂತರಾಗಿರಬಹುದು. ಆದರೆ ದೇವರು ಹೇಳುತ್ತಾ ಇದ್ದಾರೆ, ನೀವು ದೇವ ಸಮ್ಮುಖದಲ್ಲಿ ಕಣ್ಣೀರಿಡುವಾಗ, ನೀವು ದೇವ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುತ್ತಾರೆ. ಬಲಗೈ ಮೇಲೆ ಕೆತ್ತಿ ಹೇಳ್ರಿ, ಹೌದು ಏಸಪ್ಪ, ನಾನು ಕಣ್ಣೀರಿನಿಂದ ಹುಡುಕ್ತೇನೆ, ಕಣ್ಣೀರಿನಿಂದ ಪ್ರಾರ್ಥಿಸ್ತೇನೆ, ನನ್ನ ಜೀವಿತದಲ್ಲಿ ಕೂಡ ಒಂದು ಅದ್ಭುತವನ್ನ ಮಾಡು. ಸತ್ಯ ವೇದದಲ್ಲಿ ಅನೇಕ ಭಕ್ತರು ಕಣ್ಣೀರಿಟ್ಟಿದ್ದಾರೆ. ಅಬ್ರಾಹಾಮನು, ನಂಬಿಕೆಯ ತಂದೆ, ಸಾರಳ ಮರಣವನ್ನು ನೆನೆಸಿ ಕಣ್ಣೀರಿಟ್ಟನು. ಯಾಕೋಬನು ತನ್ನ ಭವಿಷ್ಯದ ಸಂಗಾತಿಯನ್ನು ನೆನೆಸಿ ಕಣ್ಣೀರಿಟ್ಟನು. ಯೋಸೇಫನು ತನ್ನ ಸಹೋದರನನ್ನು ನೋಡಿದಾಗ ಕಣ್ಣೀರಿಟ್ಟನು. ದಾವೀದನು ದೇವ ಜನರಿಗಾಗಿ ಉಪವಾಸವಿದ್ದು ಕಣ್ಣೀರಿಟ್ಟನು. ಹಿಜ್ಕೀಯನು ತಪ್ಪಾದ ವರದಿ ಕೇಳಿಸಿಕೊಂಡಾಗ ಕಣ್ಣೀರಿಟ್ಟನು. ನೆಹೆಮೀಯನು ಯೆರೂಸಲೇಮಿನ ವಿಷಯವನ್ನು ಕೇಳಿ ಕಣ್ಣೀರಿಟ್ಟನು. ಯೋಬನು ತನ್ನ ಕಷ್ಟಗಳ ಮಧ್ಯದಲ್ಲಿ ಕಣ್ಣೀರಿಟ್ಟನು. ಯೆರೆಮೀಯನು ಇಸ್ರಾಯೇಲರ ಪಾಪವನ್ನು ನೆನೆಸಿ ಕಣ್ಣೀರಿಟ್ಟನು. ಪೇತ್ರನು ತನ್ನ ಸೋಲಿಗಾಗಿ ಕಣ್ಣೀರಿಟ್ಟನು. ಯೋಹಾನನು ದೇವರಿಂದ ಪ್ರಕಟಣೆ ಕೊಡಲ್ಪಟ್ಟಾಗ ಕಣ್ಣೀರಿಟ್ಟನು. ಅದು ಮಾತ್ರವಲ್ಲ, ಸತ್ಯ ವೇದದಲ್ಲಿ ಬಹಳ ಚಿಕ್ಕ ವಾಕ್ಯ, ಏಸು ಸ್ವಾಮಿ ಕಣ್ಣೀರು ಬಿಟ್ಟರು. ಹಾಗಿರೋದಾದರೆ ಕಣ್ಣೀರಿಗೆ ಇರುವ ಬೆಲೆ ಬೇರೆ ಯಾವುದಕ್ಕೆ ಇಲ್ಲ. ಹಾಗಾದರೆ ನಾವು ಯಾರ ಮುಂದೆ ಕಣ್ಣೀರಿಡಬೇಕು? ನಾವು ಧ್ಯಾನಿಸಿದೆವು, ಮನುಷ್ಯರ ಮುಂದೆ ಕಣ್ಣೀರಿಡಬೇಡ್ರಿ. ನಿಮ್ಮ ಸಮಸ್ಯೆಯನ್ನು ನೋಡಿ ನೋಡಿ ಕಣ್ಣೀರಿಡಬೇಡ್ರಿ. ನಿಮಗೆ ಯಾರು ಮೋಸ ಮಾಡಿದಾರೋ ಅವ್ರನ್ನ ನೆನೆಸಿ ನೆನೆಸಿ ಕಣ್ಣೀರಿಡಬೇಡ್ರಿ. ನೀವು ಕಣ್ಣೀರಿಡಬೇಕಾದಂಥ ಒಂದು ಸ್ಥಳ ಇದೆ. ದೇವರ ಮುಂದೆ ಬನ್ರಿ, ನಿಮ್ಮ ಕೈಗಳನ್ನು ಎತ್ತರಿ, ನಿಮ್ಮ ಹೃದಯವನ್ನು ಬಿಚ್ಚರಿ, ದೇವರ ಮುಂದೆ ಕಣ್ಣೀರಿಡ್ರಿ. ನಿಶ್ಚಯವಾಗಿ ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ, ಕುಟುಂಬದಲ್ಲಿ, ಕೆಲಸದಲ್ಲಿ ಒಂದು ಬದಲಾವಣೆಯನ್ನು, ಒಂದು ಅದ್ಭುತವನ್ನು, ಒಂದು ಬ್ರೇಕ್ ಥ್ರೂ ಅನ್ನು ದೇವರು ಕೊಡುತ್ತಾರೆ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಎರಡನೇದಾಗಿ ಹಾಗರಳು ಕೂಡ. ಹಾಗರಳ ಜೀವನ ನಮ್ಮೆಲ್ಲರಿಗೆ ಗೊತ್ತು. ಯಾರು ಹಾಗರಳು? ಅಬ್ರಾಮನ ಸವತಿ. ಆದಿಕಾಂಡ 21ನೇ ಅಧ್ಯಾಯ 14 ಮತ್ತು 17ರಲ್ಲಿ ಒಂದು ಅದ್ಭುತವಾದ ಸಂಭವ ತಿಳಿಸಲ್ಪಟ್ಟಿದೆ. ವಾಕ್ಯ ಓದಿಕೊಳ್ಳೋಣ. 14ನೇ ವಾಕ್ಯ. ಮಾರನೇ ದಿನ ಬೆಳಿಗ್ಗೆ ಅಬ್ರಹಾಮನು ಎದ್ದು ಹಾಗರಳಿಗೆ ಬುತ್ತಿಯನ್ನು, ಒಂದು ತಿತ್ತಿ ತಣ್ಣೀರನ್ನು ಕೊಟ್ಟು ಅವಳ ಹೆಗಲಿನ ಮೇಲೆ ಇಟ್ಟು ಮಗುವನ್ನು ಒಪ್ಪಿಸಿ ಕಳುಹಿಸಿಬಿಟ್ಟನು. ಅವಳು ಹೊರಟು ಬೆರ್ಷೆಬದ ಕಾಡಿನಲ್ಲಿ ಅಳೆಯುತ್ತಿದ್ದಳು. ತಿತ್ತಿಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನು ಒಂದು ಗಿಡದ ನೆರಳಿನಲ್ಲಿ ಹಾಕಿ, ಮಗು ಸಾಯುವುದನ್ನು ನೋಡಲಾರೆನು ಅಂದುಕೊಂಡು ಬಿಲ್ಸುವೆಯಷ್ಟು ದೂರ ಹೋಗಿ ಅವನೆದುರಾಗಿ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು. ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು. ದೇವದೂತನು ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳೇ, ನಿನಗೇನಾಯಿತು? ಅಂಜಬೇಡ, ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದ ದೇವರಿಗೆ ಕೇಳಿಸಿತು. ನೋಡಿ, ಈಗ ಓದಿದಂಥ ವಾಕ್ಯ ಭಾಗದ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳ್ರಿ. ಈಗೇನಾಯಿತು? ಸಾರಳೆ ಹಾಗರಳನ್ನ ತೆಗೆದುಕೊಂಡು ಹಾಗರಳ ಮೂಲಕ ನಮಗೆ ಒಂದು ಮಗು ದೊರಕಲಿ ಎಂಬುದಾಗಿ ಸಾರಳೆ ಕೊಟ್ಲು. ಅಬ್ರಾಮನು ಕೂಡ ಸಾರಳ ಮಾತನ್ನು ಕೇಳಿ ಹಾಗರಳನ್ನ ದಾಸಿಯಾಗಿ ಅವನು ತೆಗೆದುಕೊಂಡ. ನಂತರ ಹಾಗರಳಿಗೆ, ಓ ಸ್ತೋತ್ರ, ಆ ದಾಸಿಯ ಹಾಗರಳಾದಂಥ ದಾಸಿಗೆ ಇಷ್ಮಾಯೇಲ ಎಂಬಂಥ ಮಗು ಜನಿಸ್ತಾನೆ, ನಮಗೆಲ್ಲರಿಗೂ ಗೊತ್ತು. ಈಗ ಸಾರಳಿಗೆ ಇವಳ ಆ್ಯಟಿಟ್ಯೂಡ್ ಎಲ್ಲ ಚೇಂಜ್ ಆಯ್ತು. ಯಾವಾಗ ಮಗು ಜನಿಸಿದ ಮೇಲೆ ಈ ಮುಂಚೆ ತಗ್ಗಿ ಬಗ್ಗಿ ನಡೀತಾ ಇದ್ದಳು ಯಾರು? ಹಾಗರಳು. ಈಗ ಮಗು ಜನಿಸಿದ ಮೇಲೆ ಆ ದಾಸಿ ಆ ಯಜಮಾನಿಯ ಮಾತನ್ನು ಕೇಳೋದಿಲ್ಲ. ಅಷ್ಟು ಈಗ ಸಾರಳಿಗೂ ಬಹಳ ವ್ಯಸನವಾಯಿತು. ಈಗ ಏನು ಮಾಡ್ತಾ ಇದ್ದಾಳೆ? ಗಂಡನ ಹತ್ರ ಹೋಗಿ ಅವಳನ್ನ ಮನೆಯಿಂದ ಹೊರಗಡೆ ಹಾಕಬೇಕು, ಅವಳಿರಬೇಕು, ಇಲ್ಲಾಂದ್ರೆ ನಾನಿರಬೇಕು ಅಂತ ಒಂದು ಪರಿಸ್ಥಿತಿಗೆ ಬಂತು. ಈಗ ಅಬ್ರಾಮನ್ ಏನು ಮಾಡ್ತಾ ಇದ್ದಾನೆ? ಒಂದು ಬುತ್ತಿ, ಸ್ವಲ್ಪ ನೀರು ಕೊಟ್ಬಿಟ್ಟು ಅವಳ ಹೆಗಲ ಮೇಲೆ ಇಟ್ಬಿಟ್ಟು, ಅಮ್ಮ, ಇಷ್ಟು ದಿವಸ ನೀನು ನೋಡಿಕೊಂಡೆ, ಇನ್ಮೇಲೆ ನೋಡ್ಲಿಕ್ಕೆ ಆಗೋದಿಲ್ಲ, ನಿನ್ನ ಪಾಡಿಗೆ ನೀನು ಹೋಗ್ಬಿಡು, ನೀನು ಹೊರಟು ಹೋಗ್ಬಿಡು ಎಂಬುದಾಗಿ ಕಳಿಸಿಬಿಟ್ಟ. ಇವಳಿಗೆ ಏನು ಮಾಡಬೇಕು ಗೊತ್ತಿಲ್ಲರಿ. ದಾಸಿ ಹಾಗರಳು, ಒಂದು ಮಹಿಳೆ, ಒಂದು ಸಹೋದರಿ, ಒಂದು ಮಗುವನ್ನು ಇಟ್ಕೊಂಡು ಹೇಗೆ ಜೀವನ ಮಾಡಲಿಕ್ಕಾಗುತ್ತೆ? ಮಗುವನ್ನು ಎತ್ತುಕೊಂಡು ಹಾಗೆಯೇ ಪ್ರಯಾಣ ಬೆಳೆಸಿದ್ಲು. ಅಬ್ರಾಮ ಸ್ವಲ್ಪ ಬುತ್ತಿ ಕೊಟ್ಟಿದ್ದ, ನೀರು ಕೊಟ್ಟಿದ್ದ, ತಿನ್ಕೊಂಡು ಕೊಂಡ್ಕೊಂಡು ಹೋಗುವಾಗ ಅದು ಹೋಗ್ತಾ ಹೋಗ್ತಾ ಖಾಲಿ ಆಗಿಬಿಡ್ತು. ಈಗ ಅವಳ ಜೀವಿತದಲ್ಲಿ ಒಂದು ಪ್ರಶ್ನಾತ್ಮಕ ಚಿಹ್ನೆ,
ಭವಿಷ್ಯದಲ್ಲಿ ಏನು ಮಾಡಬೇಕು, ಈಗ ಮಗುವಿಗೆ ನೆಕ್ಸ್ಟು ಏನು ಊಟ ಎಲ್ಲಿಂದ ಕೊಡಬೇಕು, ಅವನ ಭವಿಷ್ಯ ಹೇಗೆ ನೋಡ್ಕೋಬೇಕು, ಎಲ್ಲ ಅವಳ ಜೀವಿತ ಪ್ರಶ್ನಾತ್ಮಕವಾಗಿತ್ತು. ಅಂಥ ಸಮಯದಲ್ಲಿ ಅವಳೇನು ಮಾಡ್ತಾ ಇದ್ದಾಳೆ, ಅಯ್ಯೋ ಯಾಕೆ ನನ್ನ ಜೀವನ ಹೀಗೆಂಬುದಾಗಿ ಒಂದು ಕಡೆ ಮಗುವನ್ನು ಬಿಟ್ಟು ಅಂದರೆ ಇಟ್ಟು ಇನ್ನೊಂದು ಕಡೆ ಹಾಗರಳು ಮಗುವನ್ನು ನೋಡಿ ಅಳಲಿಕ್ಕೆ ಪ್ರಾರಂಭಿಸಿದಳು. ಮಗುವನ್ನು ನೋಡಿ ನೋಡಿ ಅಳುತ್ತಾ ಇದ್ದಾಳೆ. ಅಯ್ಯೋ ನನ್ನ ಮಗನನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ವೇ, ನನ್ನ ಮಗನಿಗೆ ನೀರು ಕೊಡ್ಲಿಕ್ಕೆ ಆಗ್ತಾ ಇಲ್ವೇ, ಮಗು ಹಸುವಿನಿಂದ ಅಳುತ್ತಾ ಇದೆ, ಊಟಕ್ಕೇನಾದರೂ ಕೊಡೋಣಂದರೆ ನನ್ನ ಬಳಿ ಇಲ್ವಲ್ಲ ಎಂಬುದಾಗಿ ಮಗುವನ್ನು ನೋಡಿ 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 ಅಳುತ್ತಾ ಇದ್ದಾಳೆ. ಚಿಕ್ಕ ಮಗು ಅಂಗಾತ ಮಲಗಿಸಿದಾಳೆ. ಆ ಮಗು ತಾಯಿಯನ್ನು ನೋಡಿ ಅಳೋದಕ್ಕಾಗೋದಿಲ್ಲ, ಯಾಕಂದರೆ ಬಹಳ ಚಿಕ್ಕ ಮಗು. ಆ ಮಗು ಏನು ಮಾಡ್ತಾ ಇದೆ, ಆಕಾಶದ ಕಡೆ ಹಿಂಗೆ ಮಲಗಿಸಿರುವಾಗ ಆಕಾಶವನ್ನು ನೋಡಿ ಪರಲೋಕವನ್ನು ನೋಡಿ ಅದು ಹಸಿವೆಯಿಂದ ಮಗು ಅಳುತ್ತಾ ಇದೆ. ಒಂದು ಕಡೆ ಹಾಗರಳು ಸ್ತೋತ್ರ ಮಗುವನ್ನು ನೋಡಿ ಅಳುತ್ತಾ ಇದ್ದಾಳೆ, ಮಗು ಪರಲೋಕವನ್ನು ನೋಡಿ ಅಳುತ್ತಾ ಇದೆ. ನಾವು ಓದಿಕೊಂಡು ವಾಕ್ಯ ಏನಂತ ಹೇಳಿದ್ರೆ, ದೇವರು ಸ್ತೋತ್ರ ಯಾರ ಕೂಗನ್ನು ಕೇಳಿದ್ರಂದ್ರೆ, ಯಾರ ಅಳುವನ್ನು ಕೇಳಿದ್ರಂದ್ರೆ, ಯಾರ ಕಣ್ಣೀರನ್ನು ನೋಡಿದ್ರಂದ್ರೆ ಹಾಗರಳ ಕಣ್ಣೀರಲ್ಲ, ಆ ಮಗುವಿನ ಮೊರೆಯನ್ನ ಕೇಳಿ. ವಾಕ್ಯ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ ಏನೆಂಬುದಾಗಿ, ಆ ಹುಡುಗನ ಮೊರೆ ದೇವರಿಗೆ ಕೇಳಿಸಿತು. ಯಾಕೆ ಆ ಹುಡುಗನ ಮೊರೆ ದೇವರಿಗೆ ಕೇಳಿಸ್ತು? ಆ ಹುಡುಗ ತಾಯಿಯನ್ನು ನೋಡಿ ಅಳುತ್ತಿರಲಿಲ್ಲ. ಆ ಹುಡುಗ ಪರಲೋಕದ ಕಡೆಗೆ ನೋಡಿ ಅತ್ತಾಗ ಸ್ವರ್ಗವೇ ಆ ಹುಡುಗನಿಗಾಗಿ ತೆರೆಯಲ್ಪಡ್ತು, ಆ ಮಗುವಿಗಾಗಿ ಪರಲೋಕವೇ ತೆರೆಯಲ್ಪಡ್ತು. ನೋಡ್ರಿ, ಈ ದಿನ ಕೂಡ ದೇವರು ನಿಮ್ಮೊಡನೆ ಮಾತನಾಡ್ತಾ ಇದ್ದಾರೆ. ಕೆಲವರು ನಿಮ್ಮ ಸಮಸ್ಯೆಯನ್ನು ನೋಡಿ ಕಣ್ಣೀರಿಡ್ತಾ ಇದ್ದೀರಾ, ಕೆಲವರು ನಿಮ್ಮ ಸಾಲವನ್ನು ನೋಡಿ ಕಣ್ಣೀರಿಡ್ತಾ ಇದ್ದೀರಾ, ಕೆಲವರು ನಿಮ್ಮ ಕೊರತೆಯನ್ನು ನೋಡಿ ಕಣ್ಣೀರಿಡ್ತಾ ಇದ್ದೀರಾ. ಆದರೆ ದೇವರು ಹೇಳುತ್ತಾ ಇದ್ದಾರೆ, ನಿನ್ನ ಸಮಸ್ಯೆಯನ್ನು ನೋಡಿ ನಿನ್ನ ಕಣ್ಣೀರಿಟ್ರೆ ನಿನಗೆ ಬಿಡುಗಡೆ ಇಲ್ಲ. ನಿನ್ನ ಜೀವಿತದಲ್ಲಿ ಇರುವಂಥ ಸವಾಲುಗಳನ್ನು ನೋಡಿ ಕಣ್ಣೀರಿಟ್ರೆ ನಿನಗೆ ಬಿಡುಗಡೆ ಇಲ್ಲ. ನೀನೇನು ಮಾಡಬೇಕು, ನೋಡಬೇಕಾದ ಸ್ಥಳ ಇದೆ. ಆ ಮಗು ಹೇಗೆ ಪರಲೋಕದ ಕಡೆಗೆ ನೋಡಿ ಕಣ್ಣೀರಿಡ್ತಾ, ಅದೇ ವಿಧದಲ್ಲಿ ನೀವು ನಿಮ್ಮ ಪ್ರತಿಯೊಂದು ಸಮಸ್ಯೆಗಳಿಗೆ, ಪ್ರತಿಯೊಂದು ಕಾರ್ಯಕ್ಕೂ ನೀವು ಪರಲೋಕವನ್ನು ನೋಡಿ ಕಣ್ಣೀರಿಡುವಾಗ, ಮೊರೆ ಇಡುವಾಗ ನಿಮ್ಮ ಜೀವಿತದಲ್ಲಿ ಸ್ವಾಮಿ ಒಂದು ಅದ್ಭುತವನ್ನು ಮಾಡುತ್ತಾರೆ. ಹಾಗಿರುವುದಾದರೆ ಕೈ ಮೇಲಕ್ಕೆ ಎತ್ತರಿ, ಬಲಗೈ ಮೇಲಕ್ಕೆ ಎತ್ತಿ ಹೇಳ್ರಿ, ಅಪ್ಪ ನಿನ್ನನ್ನು ನೋಡ್ತೇನೆ, ಸಂಗತಿಗಳು ನೋಡಿದ್ದು ಸಾಕು, ಸಮಸ್ಯೆಗಳನ್ನು ನೋಡಿದ್ದು ಸಾಕು, ನಿನ್ನನ್ನು ನೋಡಿ ನಾನು ಕಣ್ಣೀರಿಡ್ತೇನೆ. ನನ್ನ ಕೂಗನ್ನು ಕೇಳ್ರೆ, ನನ್ನ ಮೊರೆಯನ್ನು ಕೇಳ್ರೆ, ನನಗೂ ಒಂದು ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಹೇಳ್ರಿ. ನಿಶ್ಚಯವಾಗಿ ಹಲ್ಲೆಲೂಯಾ, ಸ್ತೋತ್ರ, ನಿಮ್ಮ ದುಃಖ ಹೋಗಿ ಒಂದು ಸಂತೋಷ ಬರುತ್ತದೆ. ಹಾಗರಳು ಮಗುವನ್ನು ನೋಡಿ ಕಣ್ಣೀರಿಟ್ಟಳು, ಮಗು ದೇವರನ್ನು ನೋಡಿ ಕಣ್ಣೀರಿಡ್ತು. ಇವತ್ತು ನಾವು ಯಾರನ್ನ ನೋಡಿ ಕಣ್ಣೀರು ಇಡುತ್ತಾ ಇದ್ದೇವೆ? ತಿರುಗಿ ಮತ್ತೆ ಸತ್ಯವೇದದಲ್ಲಿ ಇನ್ನೊಬ್ಬ ಭಕ್ತನನ್ನು ನಾವು ನೋಡುವಾಗ ಹಿಜ್ಕೀಯನು ಸಹ ಕಣ್ಣೀರಿನಿಂದ ಪ್ರಾರ್ಥಿಸಿದ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 1-5 ವಚನಗಳನ್ನು ಓದಿಕೊಳ್ಳೋಣ. ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರವಾದ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯಾದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಏಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದ್ದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ನೋಡಿ, ಈಗ ಓದಿಕೊಂಡಂತಹ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದವೇ, ಯೆಶಾಯ ಪ್ರವಾದಿ ಅರಸನಾದ ಹಿಜ್ಕೀಯನ ಬಳಿ ಬಂದು ಹೇಳುತ್ತಾ ಇದ್ದಾನೆ, ಅರಸನೇ, ನಿನಗೆ ಒಂದು ಸಂದೇಶ ಇದೆ, ಒಂದು ಮಾತು ಇದೆ. ಏನೆಂದರೆ, ಅವನು ಆಲ್ರೆಡಿ ರೋಗದಲ್ಲಿ ಬಿದ್ದಿದ್ದಾನೆ. ಈಗ ಆ ಪ್ರವಾದಿ ಬಂದಾಗ, ಸ್ತೋತ್ರ, ದೇವರು ಅವನನ್ನು ಕಳಿಸಿ ಏನೋ ಒಂದು ವಾಗ್ದಾನವನ್ನು ನನಗೆ ಇಟ್ಟಿದ್ದಾರೆ ಎಂಬುದಾಗಿ ಹಿಜ್ಕೀಯನು ಕಾದಿರಬಹುದು. ಪರವಾಗಿಲ್ಲ, ಒಂದು ಒಳ್ಳೆಯ ಮಾತನ್ನು ನನಗೆ ಯೆಶಾಯನು ಪ್ರವಾದಿ ಹೇಳಬಹುದೆಂಬುದಾಗಿ. ಆದರೆ ಯೆಶಾಯನು ಹೇಳುತ್ತಾ ಇದ್ದಾನೆ, ಹಿಜ್ಕೀಯನೇ, ನಿನ್ನ ರೋಗ ಗುಣವಾಗೋದಿಲ್ಲ, ನೀನು ಒಂದೇ ದಿನ ಅಷ್ಟೇ, ಜಾಸ್ತಿ ಬದುಕಿದ್ರೆ ಒಂದು ದಿನ ನೀನು ಸತ್ತೋಗ್ಬಿಡ್ತೀಯ. ಎಂಥ ಸಮಾಚಾರ!
ಕೇಳಿದ ತಕ್ಷಣವೇ ಹಿಜ್ಕೀಯನು ಸತ್ತೋಗ್ಬೇಕು ಹಾರ್ಟ್ ಅಟ್ಯಾಕ್ ಆಗಿ ಅಂತ ಒಂದು ಸಮಾಚಾರ. ನೋಡ್ರಿ, ಆ ಯೆಶಾಯನು ಆ ವಿಷಯವನ್ನು ತಿಳಿಸಿದಾಗ ಅವನಿಗೆ ಬಹಳ ಸಂಕಟವಾಯಿತು. ರೋಗದಲ್ಲಿ ಇದ್ದಾನೆ, ಒಂದು ನಿರೀಕ್ಷೆಯ ಸಂದೇಶವಲ್ಲ. ಓ ಸ್ತೋತ್ರ, ಅವನ ಜೀವನದಲ್ಲಿ ಆಯ್ತಪ್ಪ ಎಲ್ಲ ಮಾಡಿ ಮುಗಿಸ್ಕೊಂಡ್ಬಿಡು, ಒಂದೇ ದಿವಸ ಟೈಮ್ ದೇವರು ನಿನಗೆ ಕೊಟ್ಟಿದ್ದಾರೆ. ಹಿಜ್ಕೀಯನು ಏನು ಮಾಡಿದ? ನಾವು ಓದಿದ ವಾಕ್ಯದಲ್ಲಿ ನೋಡ್ತೇವೆ, ಯೆಶಾಯನು ಯಾವಾಗ ಈ ಸುದ್ದಿ ಹೇಳಿ ಹೋದನೋ ತಕ್ಷಣ ಇವನ ಮುಖವನ್ನು ಗೋಡೆಯ ಕಡೆಗೆ ತಿರುಗಿಸಿ ಅವನು ಬಹಳ ತಗ್ಗಿದ ಮನಸ್ಸಿನಿಂದ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಒಂದು ಚಿಕ್ಕ ಪ್ರಾರ್ಥನೆ, ದೇವರೇ, ನಾನು ನಂಬಿಗಸ್ತನಾಗಿದ್ದೆ, ನೀನು ಅದನ್ನು ನೆನಪು ಮಾಡಿಕೋ. ನಿನ್ನ ದೃಷ್ಟಿಯಲ್ಲಿ ನಾನು ಒಳ್ಳೆಯವನಾಗಿದ್ದೆ, ಅದನ್ನು ನೆನಪು ಮಾಡಿಕೋ ಎಂಬುದಾಗಿ ಅಷ್ಟೇ ಹೇಳಿ ಕಣ್ಣೀರಿಟ್ಟನಂತೆ, ಬಹಳವಾಗಿ ಅತ್ತನಂತೆ, ಬಹಳವಾಗಿ ಕಣ್ಣೀರು ಸುರಿಸಿದಂತೆ. ಅವನ ಹಾಗೇ ಕಣ್ಣೀರು ಸುರಿಸುವಾಗ ನಡೆದ ಅದ್ಭುತ ಏನು ಗೊತ್ತಾ? ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯ 4ನೇ ವಾಕ್ಯ. ಆಗ ಯೆಹೋವನು ಯೆಶಾಯನಿಗೆ, ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ ಹೇಳು, ನಾನು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನ ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನ ಕೂಡಿಸುತ್ತೇನೆ. ಈಗ ಪ್ರವಾದಿ ಹೇಳಿ ಇನ್ನು ಆ ಅರಮನೆಯ ಪ್ರಾಕಾರವನ್ನು ಬಿಟ್ಟು ಹೊರಗಡೆ ಹೋಗಿಲ್ಲ. ಅದರ ಒಳಗಡೆ ಅದೇ ಯೆಶಾಯನಿಗೆ ನೀನು ಸತ್ತೋಗ್ತೀಯ ಒಂದೇ ದಿವಸದಲ್ಲಿ ಎಂಬುದಾಗಿ ದೇವರು ಯೆಶಾಯನಿಗೆ ತಿಳಿಸಿದ್ರು. ಅದೇ ಯೆಶಾಯನಿಗೆ ದೇವರು ಇನ್ನೊಂದು ಸಂದೇಶವನ್ನು ತಿಳಿಸುತ್ತಾ ಇದ್ದಾರೆ. ಹೋಗು, ತಿರುಗಿ ಹಿಜ್ಕೀಯನ ಬಳಿಗೆ ಹೋಗು, ಅವನಿಗೆ ಹೇಳು, ಅವನ ಕಣ್ಣೀರನ್ನು ನಾನು ಕಂಡಿದ್ದೇನೆ, ಅವನ ರೋಗವನ್ನು ನಾನು ಗುಣಪಡಿಸ್ತೇನೆ. 1 ದಿವಸ ಅಂತ ನಾನು ಟೈಮ್ ಕೊಟ್ಟಿದ್ದೆ, ಇನ್ನು ಮೇಲೆ 1 ದಿನವಲ್ಲ, ಅವನಿಗೆ ಕೃಪೆಯನ್ನು ಎಕ್ಸ್ಟ್ರಾ ಗ್ರೇಸ್ ಕೊಟ್ಟು ಅವನಿಗೆ 15 ವರ್ಷಗಳನ್ನು ಕೂಡಿಸಿ ಕೊಟ್ಟಿದ್ದೇನೆ. ಪ್ರೀತಿ ಉಳ್ಳ ದೇವ ಜನರೇ, ದೇವರು ಅವನ ಜೀವನದಲ್ಲಿ ಎಲ್ಲ ಕಾರ್ಯಗಳನ್ನು ಹೇಳಿಬಿಟ್ಟಿದ್ರು. ಆದರೆ ಅವನ ಕಣ್ಣೀರನ್ನು ಕಂಡಾಗ, ಅವನ ಅಳುವನ್ನು ಕಂಡಾಗ, ಓ ಸ್ತೋತ್ರ, ದೇವರು ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು 15 ವರ್ಷಗಳನ್ನು ಕೂಡಿಸಿ ಕೊಟ್ಟರು. ಪ್ರೀತಿ ಉಳ್ಳ ದೇವ ಜನರೇ, ಹಲ್ಲೆಲೂಯಾ. ಪರಲೋಕದ ದೇವರು ನಿಮಗೋಸ್ಕರವಾಗಿ ಕ್ರಿಯೆ ಮಾಡುವಂಥದ್ದು ಯಾವುದು? ನಿಮ್ಮ ಕಣ್ಣೀರು. ಹಲ್ಲೆಲೂಯಾ. ನೀವು ದೇವರನ್ನ ನೋಡಿ ಕಣ್ಣೀರಿಡುವಾಗ, ನೀವು ದೇವರನ್ನ ನೋಡಿ ಗೋಳಾಡುವಾಗ, ನಿಮ್ಮ ಎಲ್ಲ ಕಾರ್ಯಗಳನ್ನು ದೇವರಿಗೆ ತಿಳಿಸುವಾಗ, ನಾನು ಹೇಳ್ತಾನೆ, ಓ ಸ್ತೋತ್ರ, ಅದು ಅವಸ್ಥೆ ಎಂಥದ್ದೇ ಆಗಿದ್ದರೂ ಕೂಡ, ಓ ಸ್ತೋತ್ರ, ಇನ್ನು ಮೇಲೆ ಇದು ಆಗೋದಿಲ್ಲ, ನಡೆಯೋದಿಲ್ಲ ಎಂಬುದಾಗಿ ಹೇಳಿದ ಕಾರ್ಯಗಳಿದ್ದರೂ ಕೂಡ, ನನ್ನ ದೇವರು ನಿನ್ನ ಕಣ್ಣೀರನ್ನು ಕಂಡು ಕರ್ತನು ಪರಲೋಕದ ದೇವರು ಕ್ರಿಯೆ ಮಾಡಲಿಕ್ಕೆ ಆರಂಭಿಸ್ತಾರೆ. ಹಲ್ಲೆಲೂಯಾ. ಹಿಜ್ಕೀಯನಿಗೆ ಹೇಳಿದ್ರು, ಹೇ, ನಿನ್ನ ಕಣ್ಣೀರನ್ನು ನಾನು ಕಂಡಿದ್ದೇನೆ, 15 ವರ್ಷಗಳನ್ನು ಕೂಡಿಸಿ ಕೊಡುತ್ತೇನೆ. ಇವತ್ತು ಸಹ ಈ ಆರಾಧನೆಯಲ್ಲಿ ಪಾಲ್ಗೊಂಡಿರುವಂತ ದೇವ ಜನರೇ, ನಿಮ್ಮನ್ನು ನೋಡಿ ದೇವರು ಹೇಳುತ್ತಾ ಇದ್ದಾರೆ, ಕೆಲವರು ಸ್ತೋತ್ರ ನಿಮ್ಮ ಕಣ್ಣೀರನ್ನು ನೋಡಿ ಕರ್ತನು ನಿಮ್ಮನ್ನ ಸಹ ಗುಣಪಡಿಸ್ತಾರೆ, ಕರ್ತನು ನಿಮಗೂ ಸಹ ಬಿಡುಗಡೆ ಕೊಡುತ್ತಾರೆ. ಹಲ್ಲೆಲೂಯಾ. ಡಾಕ್ಟರ್ ಒಂದು ವೇಳೆ ಬರೆದು ಕೊಟ್ಟಿರಬಹುದು ಅಷ್ಟೇ, ನೋ ಸ್ತೋತ್ರ, ಕೊನೆಯ ಅವಸ್ಥೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ, ನಿನಗೆ ನಾನು ಆಯುಷ್ಯನ್ನು ಕೂಡಿಸಿ ಕೊಡುವೆನು. ಹಲ್ಲೆಲೂಯಾ. ನಿಮ್ಮ ರೋಗ ನೀಗಿ ಹೋಗ್ತದೆ. ಓ ಸ್ತೋತ್ರ, ಈಗಲೇ ನೀವಿರುವ ಸ್ಥಳದಲ್ಲಿ ದೇವರ ಮಹಿಮೆ, ದೇವ ಪ್ರಸನ್ನತೆ ನಿಮ್ಮ ಮೇಲೆ ಇಳಿದು ಬರುತ್ತಾ ಇದೆ. ನಿಮ್ಮನ್ನ ಆಳ್ವಿಕೆ ಮಾಡುತ್ತಾ ಇರುವ ಎಲ್ಲ ರೋಗದ ಶಕ್ತಿಗಳು ನಿಮ್ಮ ಶರೀರವನ್ನು ಬಿಟ್ಟು ಹೋಗ್ತಾ ಇದೆ. ನಿಮ್ಮ ಕಣ್ಣೀರನ್ನು ಕಾಣುತ್ತಾ ಇದ್ದಾರೆ. ಈ ಸ್ತೋತ್ರ ಆರಾಧನೆ ಮಧ್ಯದಲ್ಲಿ ಪ್ರೀತಿಯ ತಾಯಿಯೇ, ಈ ವಾಕ್ಯವನ್ನ ಕೇಳುವಾಗಲೇ ನಿನ್ನ ಕಣ್ಣೀರನ್ನ, ಓ ಸ್ತೋತ್ರ, ಆಲ್ರೆಡಿ ಕಣ್ಣೀರಿಟ್ಟೇ ಈ ವಾಕ್ಯವನ್ನ ಕೇಳುತ್ತಾ ಇದೆಯಾ? ದೇವರು ನಿನ್ನ ಕಣ್ಣೀರನ್ನ ನೋಡುತ್ತಾ ಇದ್ದಾರೆ. ದೇವರು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನು ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ನಿಮ್ಮ ಅದ್ಭುತವನ್ನು ಹೊಂದಿಕೊಳ್ಳ್ರೆ, ನಿಮ್ಮ ಬಿಡುಗಡೆಯನ್ನು ಹೊಂದಿಕೊಳ್ಳ್ರೆ. ಹೇಗೆ ಹಿಜ್ಕೀಯನಿಗೆ, ಹಲ್ಲೆಲೂಯಾ, ದೇವರ ಒಂದು ಸಂದೇಶ ತಕ್ಷಣ ಬಂತು, ಅದೇ ತರ ದೇವರು ಹೇಳುತ್ತಾ ಇದ್ದಾರೆ, ಕೆಲವು ಕುಟುಂಬಗಳನ್ನು ನಾನು ಬ್ಲೆಸ್ ಮಾಡಲಿಕ್ಕಿದ್ದೇನೆ, ಕೆಲವು ಕುಟುಂಬಗಳನ್ನು ನಾನು ಬಿಡುಗಡೆಗೊಳಿಸಲಿಕ್ಕಿದ್ದೇನೆ. ಹಲ್ಲೆಲೂಯಾ. ನಮ್ಮ ದೇವರು ನಿನ್ನ ಕಣ್ಣೀರನ್ನ ಕಾಣುವ ದೇವರು. ನಗುವಾಗ ಎಲ್ಲರೂ ನಿಮ್ಮ ಜೊತೆಯಲ್ಲಿ ನಗಾಡಬಹುದು, ಅಳುವಾಗ ನಿನ್ನೊಂದಿಗೆ ಅಳುವವರು ಯಾರು ಗೊತ್ತಾ? ಯೇಸು ಸ್ವಾಮಿ ಮಾತ್ರ. ಏಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಕಣ್ಣೀರಿಟ್ರಂತೆ. ಹಲ್ಲೆಲೂಯಾ. ನಿನ್ನ ಗೋಳಾಟ, ನಿನ್ನ ವೇದನೆ, ಓ ಸ್ತೋತ್ರ, ಯಾರಿಗೂ
ಅರ್ಥವಾಗದೇ ಇರಬಹುದು, ಆದರೆ ದೇವರಿಗೆ ಗೊತ್ತಿದೆ. ನನ್ನ ದೇವರು ಕನಿಕರ ಪಡುವ ದೇವರು. ನನ್ನ ದೇವರು ಕನಿಕರ ಪಟ್ಟು ನಿಮ್ಮ ಕಣ್ಣೀರನ್ನು ನೋಡಿ ಅದ್ಭುತ ಮಾಡುವ ದೇವರಾಗಿದ್ದಾರೆ. ನೋಡಿ, ನಾಯಿನ ಊರಿನಲ್ಲಿ ಒಬ್ಬ ವಿಧವೆ ಗಂಡನನ್ನ ಕಳ್ಕೊಂಡವಳಾಗಿದ್ದಳು. ಈಗ ಮಗನನ್ನು ಕಳ್ಕೊಂಡು ಬಿಟ್ಟಳು. ಸ್ವಲ್ಪ ಯೋಚನೆ ಮಾಡಿ, ಈಗ ಆ ತಾಯಿ ಯಾರಿಗಾಗಿ ಜೀವಿಸಬೇಕು? ಗಂಡ ಕಳ್ಕೊಂಡಾಗ ಜನರು ಹೇಳಿರ್ಬೋದು, ಅಮ್ಮ ಅಳಬೇಡ, ಮಗ ಇದ್ದಾನೆ, ಮಗನಿಗೋಸ್ಕರವಾಗಾದರೂ ಜೀವಿಸು. ಈಗ ಗಂಡ ಇಲ್ಲ, ಮಗನಿಲ್ಲ, ಅಳುತ್ತಾ ಇದ್ದಾಳೆ. ಆ ಮಗನ ಸಾವಿನ ಸುದ್ದಿಯನ್ನು ಕೇಳಿ ಅಳುವುದಕ್ಕೆ ಆರಂಭಿಸಿದ ತಾಯಿ ಕಣ್ಣೀರು ಧಾರಾಕಾರವಾಗಿ ಸುರಿಸುತ್ತಾ ಇದ್ದಾಳೆ. ನಾನು ನೆನೆಸ್ತೇನೆ, ಅವಳ ಕಣ್ಣೀರನ್ನು ಸ್ಟಾಪ್ ಮಾಡಲಿಕ್ಕೆ ಯಾವ ಬಂಧು ಮಿತ್ರಾದಿಗಳಿಗೂ ಆಗಲಿಲ್ಲ. ಈಗ ಅದೇ ಕಣ್ಣೀರಿನಿಂದ ಮಗನ ಶವವನ್ನು ಹೊತ್ಕೊಂಡು 4 ಜನ ಮುಂದೆ ಹೋಗ್ತಾ ಇದ್ದಾರೆ. ಆ ಮಗನನ್ನು ಸಮಾಧಿ ಮಾಡುವುದಕ್ಕೋಸ್ಕರವಾಗಿ ತಾಯಿಯೂ ಜೊತೆಯಲ್ಲಿ ಹೋಗುತ್ತಾ ಇದ್ದಾಳೆ. ತಾಯಿಯ ಜೀವನದಲ್ಲಿ ವೇದನೆ ಇದ್ದಂಥ ಒಬ್ಬ ಮಗನನ್ನು ಸಹ ನಾನು ಕಳ್ಕೊಂಡು ಬಿಟ್ಟೆನಲ್ವಾ. ಅಳುತ್ತಾ ಇದ್ದಾಳೆ. ಸಮಾಧಿ ಮಾಡುವುದಕ್ಕೆ ಊರಿನಿಂದ ಹೊರಗಡೆ ಇರುವಂಥ ಪಟ್ಟಣಕ್ಕೆ ಹೋಗ್ತಾ ಇದ್ದಾರೆ. ಹೊರಗಡೆಯಿಂದ ಊರಿನ ಒಳಗೆ ಒಂದು ಗುಂಪು ಬರ್ತಾ ಇದೆ. ಯಾವ ಗುಂಪು? ಯೇಸು ಸ್ವಾಮಿ, ಆತನ ಶಿಷ್ಯರು ಈ ಕಡೆ ಬರ್ತಾ ಇದ್ದಾರೆ. ಸಮಾಧಿ ಹೊತ್ಕೊಂಡು ಇವರು ಆ ಕಡೆ ಹೋಗ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 13ನೇ ವಾಕ್ಯ, ಆಕೆಯನ್ನ ಕಂಡು ಕನಿಕರಿಸಿ ಅಳಬೇಡ ಎಂದು ಆಕೆಗೆ ಹೇಳಿ ಚಟ್ಟದ ಹತ್ತಿರಕ್ಕೆ ಹೋಗಿ ಅದನ್ನ ಮುಟ್ಟಲು ಹೊತ್ತುಕೊಂಡವರು ನಿಂತರು. ಆಗ ಆತನು, ಯೌವನಸ್ಥನೇ, ಏಳು ಎಂದು ನಿನಗೆ ಹೇಳುತ್ತೇನೆ ಅಂದನು. ಅನ್ನುತ್ತಲೇ ಸತ್ತಿದ್ದವನು ಎದ್ದು ಕೂತುಕೊಂಡು ಮಾತಾಡುವುದಕ್ಕೆ ತೊಡಗಿದನು. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಆ ತಾಯಿಯ ಕಣ್ಣೀರನ್ನ ಯಾರಿಗೂ ಸ್ಟಾಪ್ ಮಾಡಲಿಕ್ಕೆ ಆಗಿರಲಿಲ್ಲ. ಸ್ತೋತ್ರ. ಬೇರೆ ಯಾರ ಸಂತೈಸುವಿಕೆಯೂ ಸಹ ಆ ತಾಯಿಯ ಕಣ್ಣೀರನ್ನ ನಿಲ್ಲಿಸಲಿಕ್ಕೆ ಆಗಿರಲಿಲ್ಲ. ಈಗ ದೇವರಿಗೆ ಗೊತ್ತು ಆ ತಾಯಿಯ ಕಣ್ಣೀರನ್ನ ಹೇಗೆ ಸ್ಟಾಪ್ ಮಾಡಬೇಕಂತೇಳಿ. ಯೇಸು ಸ್ವಾಮಿ ಏನು ಮಾಡಿದ್ರೆ ಗೊತ್ತಾ? ಆ ಚಟ್ಟ ಹೊತ್ತುಕೊಂಡಿದ್ದ ಆ ಚಟ್ಟವನ್ನು ಹೋಗಿ ಮುಟ್ಟಿ ಯವನಸ್ಥನ ನೋಡಿ ಹೇಳ್ತಾ ಇದ್ದಾರೆ, ಯವನಸ್ಥನೇ ಏಳು ಅಂದ್ರು. ಅವನು ಸತ್ತ ಅವಸ್ಥೆಯಿಂದ ಎದ್ದ. ಆ ತಾಯಿಯ ಕಣ್ಣೀರು ಸ್ಟಾಪ್ ಆಯಿತು. ಕೈಗಳೆತ್ತಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ನೋಡ್ರಿ, ನನ್ನ ದೇವರು ಆ ತಾಯಿಯ ಕಣ್ಣೀರನ್ನು ಕಂಡು ಸತ್ತು ಹೋದ ಮಗನನ್ನೇ ಬದುಕಿಸಿದರು. ಸತ್ತು ಹೋದ ಮಗನನ್ನು ತಿರುಗಿ ಕೊಟ್ಟರು. ಪ್ರೀತಿಯುಳ್ಳ ದೇವ ಜನರೇ, ಅದೇ ದೇವರು ನಿಮ್ಮ ಕಣ್ಣೀರನ್ನು ಕಾಣುತ್ತಾ ಇದ್ದಾರೆ. ಓ ಸ್ತೋತ್ರ, ಓ ಸ್ತೋತ್ರ. ಲಾಜರನ ವಿಷಯಕ್ಕೆ ಬಂದಾಗ ಸಹೋದರಿಯರು, ಅವರಿಗೆ ತಂದೆ ತಾಯಿ ಇಲ್ಲ, ಸಹೋದರನ ಮಾತ್ರ ಇದ್ದ. ಈಗ ಅವನು ಸಹ ಲಾಜರನು ತೀರಿ ಹೋಗ್ಬಿಟ್ಟ. ಅವರಿಗೆ ಸಹಾಯ ಮಾಡುವುದಕ್ಕೆ ಯೇಸು ಸ್ವಾಮಿ ಆಗಾಗ ಬರ್ತಾ ಇದ್ರು. ಲಾಜರನು ತೀರಿ ಹೋಗ ಯೇಸು ಸ್ವಾಮಿ ಬಂದಿಲ್ಲ. ಅವರ ಜೀವನದಲ್ಲಿ ದುಃಖಮಯವಾಗಿದ್ರು, ಕಣ್ಣೀರಿನಲ್ಲಿದ್ರು. ದೇವರ ವಾಕ್ಯ ಹೇಳ್ತದೆ, ತಿರುಗಿ ಆ ಸಹೋದರಿಯರ ಬಳಿ ಅಥವಾ ಮಾರ್ತಾ ಮರಿಯಳ ಬಳಿಗೆ ಹೋಗಿ ಆ ಸಮಾಧಿ ಹತ್ರ ಹೋಗಿ, ಓ ಸ್ತೋತ್ರ, ಯೇಸು ಸ್ವಾಮಿ ಹೇಳ್ತಾ ಇದ್ರೆ, ಲಾಜರನೇ ಎದ್ದು ಬಾ ಎಂಬುದಾಗಿ ಹೇಳಿದಾಗ ಸತ್ತಿದ್ದ ಲಾಜರ ಎದ್ದು ಬಂದ. ಅವರ ಜೀವನದಲ್ಲಿ ಅವರ ಕಣ್ಣೀರನ್ನ, ಓ ಸ್ತೋತ್ರ, ಯೇಸು ಸ್ವಾಮಿ ನೀಗಿಸಿ ಬಿಟ್ಟರು. ಪ್ರೀತಿಯುಳ್ಳ ದೇವ ಜನರೇ, ಅದೇ ಕನಿಕರ ಪಡುವ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನ ಮಾಡಲು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ಸಹ ಓ ಸ್ತೋತ್ರ, ಈ ಆರಾಧನೆಯ ಸಮಯದಲ್ಲಿ ನಿಮ್ಮನ್ನು ನೋಡಿ ಕರ್ತನು ನಿಮಗೊಂದು ಬಿಡುಗಡೆಯನ್ನು ಕೊಡುತ್ತಾರೆ, ಒಂದು ಅದ್ಭುತವನ್ನ ಮಾಡುತ್ತಾರೆ. ಹಲ್ಲೆಲೂಯಾ. ನಾಯಿನ ಊರಿನ ವಿಧವೆಯನ್ನು ಕಂಡು ಕಣ್ಣೀರನ್ನ ಕಂಡು ಸತ್ತು ಹೋದ ಮಗನನ್ನು ಎಬ್ಬಿಸಿದರು. ಸತ್ತು ಹೋದ ಲಾಜರನ ಆ ಸಹೋದರಿಯರ ಕಣ್ಣೀರನ್ನ ಕಂಡು ಸತ್ತು 4 ದಿವಸ ಆದ ಲಾಜರನ ಎಬ್ಬಿಸಿ ಕೊಟ್ಟರು. ಹಲ್ಲೆಲೂಯಾ. ಅದೇ ಸ್ತೋತ್ರ, ಕಣ್ಣೀರಿನಿಂದ ಎಷ್ಟೋ ಜನರು ಇದ್ದವರನ್ನ ಕನಿಕರ ಪಟ್ಟು ಯೇಸು ಸ್ವಾಮಿ ಸೌಖ್ಯಪಡಿಸಿದ್ರು, ಅದ್ಭುತ ಮಾಡಿದ್ರು, ಬಿಡುಗಡೆ ಕೊಟ್ಟರು. ಈ ದಿವಸ ನಿನ್ನ ಜೀವಿತದಲ್ಲಿ ಕೂಡ ಯೇಸು ಸ್ವಾಮಿ ಒಂದು ಅದ್ಭುತವನ್ನ ಮಾಡಲಿಕ್ಕಿದ್ದಾರೆ. ನಿನ್ನ ದುಃಖ ಯೇಸು ಸ್ವಾಮಿಗೆ ಗೊತ್ತಿದೆ, ನಿನ್ನ ಕಣ್ಣೀರು ಯೇಸು ಸ್ವಾಮಿ ಕಾಣುತ್ತಾ ಇದ್ದಾರೆ. ಒಂದು ನಿಮಿಷ ನೀವಿರುವ ಸ್ಥಳದಲ್ಲಿ ಎಲ್ಲರೂ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಕರ್ತನೆ, ಓ ಸ್ತೋತ್ರ, ಹಲ್ಲೆಲೂಯಾ. ಇವತ್ತು ನಾವು ಅನೇಕ ಭಕ್ತರನ್ನು ನಾವು ನೋಡಿಕೊಂಡೆವು.
ಹಾಗರಳ ಕುರಿತಾಗಿ ನೋಡಿದೆವು, ಹನ್ನಳ ಕುರಿತಾಗಿ ನೋಡಿದೆವು, ಹಿಜ್ಕೀಯನ ಕುರಿತಾಗಿ ನೋಡಿದೆವು, ನಾಯಿನ ಊರಿನ ವಿಧವೆ ಕುರಿತಾಗಿ ನೋಡಿದೆವು. ಇವರೆಲ್ಲರೂ ಕಣ್ಣೀರಿನಿಂದ ದೇವ ಸಮ್ಮುಖದಲ್ಲಿ ಒಂದು ದೊಡ್ಡ ಅದ್ಭುತವನ್ನು ಪಡೆದುಕೊಂಡ್ರ. ಅದೇ ಅದ್ಭುತವನ್ನು ದೇವರು ಮಾರ್ಪಡದ ದೇವರು, ನಿನ್ನೆ ಇಂದು ಮಾರ್ಪಡದ ದೇವರ ನಿಮ್ಮ ಜೀವಿತದಲ್ಲಿ ಮಾಡಲು ಅವರು ಕಾಯುತ್ತಾ ಇದ್ದಾರೆ. ಇರುವ ಸ್ಥಳದಲ್ಲಿ 2 ಕೈಗಳನ್ನು ಮೇಲೆ ಕೆತ್ತಿ ಹಲ್ಲೆಲೂಯಾ, ಬಾಯಿಗಳ ತೆರೆದು ಸ್ತೋತ್ರ ಮಾಡಿ ಎಲ್ಲರೂ ಕಣ್ಣೀರಿನಿಂದ ಏಸಪ್ಪ ಹೇಳಿ, ಇರುವ ಸ್ಥಳದಲ್ಲಿ ಹೇಳಿ, ದೇವರೇ ನನಗೊಂದು ಬಿಡುಗಡೆಯನ್ನು ಕೊಡ್ರಪ್ಪ, ನನಗೊಂದು ಅದ್ಭುತವನ್ನು ಮಾಡ್ರಪ್ಪ. ಹಲ್ಲೆಲೂಯಾ. ಓ ಸ್ತೋತ್ರ. ನೀವು ಕಣ್ಣೀರಿನಿಂದ ಮೊರೆ ಇಡ್ರಿ. ಮನುಷ್ಯರ ಮುಂದೆ ಕಣ್ಣೀರಿಟ್ಟಿದ್ದು ಸಾಕು, ಮನುಷ್ಯರ ಮುಂದೆ ಗೋಳಾಡಿದ್ದು ಸಾಕು. ಓ ಸ್ತೋತ್ರ. ಹನ್ನಳು ದೇವರ ಮುಂದೆ ಕಣ್ಣೀರಿಟ್ಟಾಗ ಅವಳ ಜೀವನದಲ್ಲಿ ಎಲ್ಲ ಬಂಜೆತನ ನೀಗಿ ಹೋಗಿ, ಓ ಸ್ತೋತ್ರ, ದೇವರೊಂದು ಅದ್ಭುತವನ್ನು ಮಾಡಿದರು. ಯಾರಾದರೂ ಸ್ತೋತ್ರ ಒಂದು ಮಕ್ಕಳ ಭಾಗ್ಯಕ್ಕಾಗಿ ಕಾದಿರುವುದಾದ್ರೆ ದೇವರನ್ನ ನೋಡಿ ಕಣ್ಣೀರಿಡ್ರಿ. ಹಲ್ಲೆಲೂಯಾ. ದೇವರನ್ನ ನೋಡಿ ಕಣ್ಣೀರಿಡ್ರಿ. ಯೇಸು ಸ್ವಾಮಿ ನಿಮಗೊಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಯೇಸು ಸ್ವಾಮಿ ನಿಮ್ಮ ಗರ್ಭ ಫಲವನ್ನು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಈ ವರ್ಷದಲ್ಲಿ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ನಡೆಯಲಿಕ್ಕಿದೆ. ಕಣ್ಣೀರು ಸುರಿಸಿರಿ. ಹಲ್ಲೆಲೂಯಾ. ಓ ಸ್ತೋತ್ರ. ಹನ್ನಳು ದೇವರ ಮುಂದೆ ಕಣ್ಣೀರು ಸುರಿಸಿದಾಗ ಅದೇ ಕೊನೆ ಅವಳ ಕಣ್ಣೀರು ಸುರಿಸಿದ್ದ. ಓ ಸ್ತೋತ್ರ. ದೇವರು ಅದ್ಭುತ ಮಾಡಿದರು. ಹಲ್ಲೆಲೂಯಾ. ಇವತ್ತು ನೀನು ಒಂದು ಅದ್ಭುತಕ್ಕಾಗಿ ಸುರಿಸುವ ಕಣ್ಣೀರು, ಓ ಸ್ತೋತ್ರ, ನಿನ್ನ ಅದ್ಭುತವನ್ನು ಪಡೆದುಕೊಳ್ಳುವ ಕಣ್ಣೀರಾಗಿರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ರೋಗದ ಅವಸ್ಥೆಯಲ್ಲಿ ಇರಬಹುದು, ಅನೇಕ ಬಲಹೀನತೆಗಳು ನಿಮ್ಮನ್ನು ಕಾಡುತ್ತಾ ಇರಬಹುದು. ಹಿಜ್ಕೀಯನ ಹಾಗೆ ಮೊರೆ ಇಡ್ರೆ ಆತನ ಮುಖವನ್ನು ದೇವರ ಕಡೆಗೆ, ಓ ಸ್ತೋತ್ರ, ದೃಷ್ಟಿಸಿ ಅವನ ಮೊರೆ ಇಟ್ಟ, ಕಣ್ಣೀರಿಟ್ಟ. ದೇವರು ಆ ಸ್ತೋತ್ರ ಸತ್ತ ಅವಸ್ಥೆಯಿಂದ ದೇವರು ಬಿಡುಗಡೆ ಕೊಟ್ಟರು, ಅಥವಾ ಆ ಸಾಯುವ ಪರಿಸ್ಥಿತಿಯಿಂದ ದೇವರು ಬಿಡುಗಡೆ ಕೊಟ್ಟರು. ಹಲ್ಲೆಲೂಯಾ. ಓ ಸ್ತೋತ್ರ. ನಿಮ್ಮ ಶರೀರದಲ್ಲಿ ಕೂಡ ಒಂದು ಅದ್ಭುತ ನಡೀಲಿಕ್ಕಿದೆ. ಹಲ್ಲೆಲೂಯಾ. ನಿಮ್ಮನ್ನು ಕಾಡಿಸುವ ಪೀಡಿಸುವ ರೋಗಗಳು ನಿಮ್ಮ ಶರೀರವನ್ನು ಬಿಟ್ಟು ನೀಗಿ ಹೋಗುತ್ತಾ ಇದೆ. ಏಸಪ್ಪ ನನಗೆ ಬಿಡುಗಡೆ ಕೊಡ್ರೆ, ಈ ವ್ಯಾಧಿಯಿಂದ ಒಂದು ಬಿಡುಗಡೆ ಕೊಡ್ರೆ, ಈ ಸಾಲದಿಂದ ಒಂದು ಬಿಡುಗಡೆ ಕೊಡ್ರೆ. ಓ ಸ್ತೋತ್ರ. ಏಸಪ್ಪ ಒಂದು ಅದ್ಭುತ ಮಾಡ್ರಿ ಎಂಬುದಾಗಿ ಹೇಳ್ರಿ. ಹಲ್ಲೆಲೂಯಾ. ಈ ಪಾಪದಿಂದ ಬಿಡುಗಡೆ ಕೊಡ್ರಿ. ಹಲ್ಲೆಲೂಯಾ. ಈ ಕುಡುಕತನದಿಂದ ನನಗೆ ಬಿಡುಗಡೆ ಕೊಡ್ರೆ, ಈ ಧೂಮಪಾನ ಚಟದಿಂದ ನನಗೆ ಬಿಡುಗಡೆ ಕೊಡ್ರೆ. ಏಸಪ್ಪ ದೇವರೇ ಸ್ತೋತ್ರ. ಕೆಟ್ಟ ಕಾರ್ಯಗಳನ್ನು ನೋಡುವುದರಿಂದ ನನಗೊಂದು ಬಿಡುಗಡೆಯನ್ನು ಕೊಡ್ರೆ. ನೀವು ಕಣ್ಣೀರಿಡ್ರಿ. ಹಲ್ಲೆಲೂಯಾ. ಈಗ ನಿಮ್ಮ ಅದ್ಭುತ ಬರುತ್ತಾ ಇದೆ, ನಿಮಗೆ ಬಿಡುಗಡೆ ಹಲ್ಲೆಲೂಯಾ ಸಂಭವಿಸುತ್ತಾ ಇದೆ. ಕಣ್ಣೀರಿಡಿ ದೇವರ ಮಗುವೆ, ಇದು ಅದ್ಭುತದ ಸಮಯ. ಹಲ್ಲೆಲೂಯಾ. ನೀನು ಇರುವ ಸ್ಥಳದಲ್ಲಿ ನೀನು ಎಲ್ಲೇ ಇರಬಹುದು. ಒಂದು ಕೋಣೆಯಲ್ಲಿ ಇದನ್ನು ವಾಚ್ ಮಾಡುತ್ತಾ ಇರಬಹುದು, ಬೇರೆ ಸ್ಥಳಗಳಲ್ಲಿ ವಾಚ್ ಮಾಡುತ್ತಾ ಇರಬಹುದು, ಆನ್ಲೈನ್ ಅಲ್ಲಿ ವಾಚ್ ಮಾಡುತ್ತಾ ಇರಬಹುದು. ದೇವರು ನಿಮ್ಮ ಪಕ್ಕದಲ್ಲಿ ಆಲ್ರೆಡಿ ಇದ್ದಾರೆ. ದೇವರು ನಿಮ್ಮ ಕಣ್ಣೀರನ್ನು ಕಾಣುತ್ತಾ ಇದ್ದಾರೆ. ಈಗೋ ಸ್ತೋತ್ರ. ದೇವರು ನಿಮಗೆ ಬಿಡುಗಡೆ ಕೊಡುತ್ತಾ ಇದ್ದಾರೆ. ಹೊಂದಿಕೋ, ನಿನ್ನ ಅದ್ಭುತವನ್ನು ಹೊಂದಿಕೋ. ಓ ಸ್ತೋತ್ರ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಬಿಡುಗಡೆಯನ್ನು ಹೊಂದಿಕೋ. ಏಸಪ್ಪ ನನಗೊಂದು ಅದ್ಭುತ ಮಾಡ್ರಿ ಎಂಬುದಾಗಿ ಹೇಳ್ರಿ. ಏಸಪ್ಪ ಕೆಲವರು ಕುಟುಂಬದಲ್ಲಿ ಹಲ್ಲೆಲೂಯಾ ಅದ್ಭುತ ಮಾಡುತ್ತಾ ಇದ್ದಾರೆ. ಆ ಚಾರೆಪ್ತದ ವಿಧವೆಯ ಮನೆಯಲ್ಲಿ ಕೊನೆಯ ಅವಸ್ಥೆ ಏನು ಇರಲಿಲ್ಲ. ಹಲ್ಲೆಲೂಯಾ. ಅವಳ ಜೀವನ ಕಣ್ಣೀರಿನ ಜೀವನವಾಗಿತ್ತು. ಹೇಗೆ ದೇವರು ಒಂದು ಅದ್ಭುತವನ್ನು ಮಾಡಿದರೋ ನಿನ್ನ ಜೀವಿತದಲ್ಲಿ ಈ ದಿನ ದೇವರೊಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಕೆಲಸದ ವಿಷಯದಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಮಕ್ಕಳ ವಿಷಯದಲ್ಲಿ ಒಂದು ಅದ್ಭುತ ಮಾಡಲಿಕ್ಕಿದ್ದಾರೆ. ನಿನ್ನ ಗಂಡನ ವಿಷಯದಲ್ಲಿ ಹಲ್ಲೆಲೂಯಾ. ಓ ಸ್ತೋತ್ರ. ನೀನು ಕಣ್ಣೀರಿನಿಂದ ಇದ್ದೀಯಾ? ಕಣ್ಣೀರಿನಿಂದ ಪ್ರಾರ್ಥನೆ ಮಾಡು. ಏಸಪ್ಪ ನನ್ನ ಗಂಡನನ್ನ ಬದಲಾಯಿಸ್ರೆ, ನನ್ನ ಗಂಡನನ್ನ ಕರ್ತನೆ ಬದಲಾಯಿಸ್ರೆ. ದೇವರೇ ನನ್ನ ಕುಟುಂಬ ಜೀವಿತವನ್ನು ಪುನಃಸ್ಥಾಪಿಸ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ದೇವರು ನಿಮ್ಮನ್ನು ಸಂಧಿಸುವವರಾಗಿದ್ದಾರೆ. ದೇವರು ನಿಮಗೆ ಬಿಡುಗಡೆ ಕೊಡುವವರಾಗಿದ್ದಾರೆ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಓ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕಣ್ಣೀರಿನ ಅವಸ್ಥೆಯಲ್ಲಿ ಇರೋದಾದ್ರೆ ಓ ಸ್ತೋತ್ರ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ರಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. ಹಲ್ಲೆಲೂಯಾ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಕಣ್ಣೀರನ್ನು ಕಾಣುವ ದೇವರೇ, ನಾವು ಕಣ್ಣೀರಿಡುವಾಗ ಅದ್ಭುತ ಮಾಡುವ ದೇವರೇ, ಈ ದಿವಸ ಕೂಡ ಸ್ವಾಮಿ ಅನೇಕ ಭಕ್ತರ ಕಣ್ಣೀರಿನಿಂದ ನಿಮ್ಮನ್ನು ಹುಡುಕಿದಾಗ ಹೇಗೆ ಅವರ ಜೀವಿತದಲ್ಲಿ ಬಿಡುಗಡೆ ಉಂಟಾಯಿತೆಂಬುದಾಗಿ ಧ್ಯಾನಿಸಿದೆವು. ಈ ಸಮಯದಲ್ಲಿ ಅಪ್ಪ ನನಗೊಂದು ಬಿಡುಗಡೆ ಇಲ್ವಾ, ನನಗೊಂದು ಅದ್ಭುತ ನಡೆಯೋದಿಲ್ವ ಎಂಬುದಾಗಿ ಯಾರೆಲ್ಲ ಅಪ್ಪ ಅನೇಕ ತಾಯಿಂದಿರು ಕಣ್ಣೀರಿನಲ್ಲಿ ಇದ್ದಾರಪ್ಪ. ಅನೇಕ ಯೌವನಸ್ಥ ಮಕ್ಕಳು ಕಣ್ಣೀರಿನಲ್ಲಿ ಇದ್ದಾರಪ್ಪ.
ಭವಿಷ್ಯತ್ತನ್ನು ನೆನೆಸಿ ಕಣ್ಣೀರಿನಲ್ಲಿ ಇದ್ದಾರಪ್ಪ. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ನಡೆಯಲಪ್ಪ, ಅವರ ಜೀವನದಲ್ಲಿ ಒಂದು ಅದ್ಭುತ ನಡೆಯಲಪ್ಪ. ಯೇಸುವಿನ ನಾಮದಲ್ಲಿ ನಿನ್ನ ಮಕ್ಕಳು ಕಾದಿರುವಂಥ ದೇವರೇ ಒಂದೊಂದು ವಿಷಯಕ್ಕೂ ಬಿಡುಗಡೆ ಉಂಟಾಗಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ನಾಮದಲ್ಲಿ ಅದ್ಭುತ ನಡೆಯಲಿ, ಅತಿಶಯ ನಡೆಯಲಿ. ಆಲ್ರೆಡಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೇಗೆ ಹನ್ನಳು ತಿರುಗಿ ಅವಳ ಮುಖದಲ್ಲಿ ಕಣ್ಣೀರು ಕಾಣಲಿಲ್ವೋ ಅದೇ ಥರ ಇವತ್ತೇ ಲಾಸ್ಟ್ ಅಪ್ಪ, ಕೆಲವರು ಕಣ್ಣೀರೆಲ್ಲ ಸ್ಟಾಪ್ ಆಗಲಿ ಸ್ವಾಮಿ. ಅವರ ಜೀವನದಲ್ಲಿ ಒಂದು ಸಂತೋಷ ಉಂಟಾಗಲಪ್ಪ, ಅದ್ಭುತ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ನಂಬಿಕೆಯಿಂದ ಹೇಳೋಣ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.